ಚಿಂತನೆಯಲ್ಲಿ ಪಾಲ್ಗೊಂಡ ಈ ಗೀತಾ ಚಿಂತನೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ತಾಯಿ ತಂದೆಗಳಿಗೂ ಶರಣಾರ್ಥಿಗಳು, ಶರಣ ಬಂಧುಗಳು. ನಾವೆಲ್ಲ 9ನೇ ಅಧ್ಯಾಯದ ಚಿಂತನೆಯನ್ನು ಮಾಡಲು ನಿನ್ನೆಯ ಮಂತ್ರ ಶ್ಲೋಕ ಜ್ಞಾನಯಜ್ಞೇನ ಚಾಪ್ಯನ್ಯೇ ನಿಜಂತೋ ಮಾಮುಪಾಸತೆ ಏಕದಾ ಬಹುಧಾ ವಿಶ್ವತೋ ಏಕದಾ ಪೃಥಕ್ವೇನ ಬಹುಧಾ ವಿಶ್ವತೋ. ಜ್ಞಾನೋದಯ ಆದ ನಂತರ ಒಂದೊಂದು ವ್ಯಕ್ತಿಗೆ ಒಂದೊಂದು ತರದ ಜ್ಞಾನ ಇದೆ. ಅದೇನ ನೇತ್ಯಾತ್ಮಕ ಜ್ಞಾನ ಒಬ್ಬನಿಗೆ ಸರ್ವಾತ್ಮಕ ಜ್ಞಾನ. ನೇರವಾಗಿ ಪರಮಾತ್ಮ ನಿರ್ಗುಣದ ನಿರವಯವದ ನಿಸಂಗದ ಅನ್ನೋದ್ರಿಂದ ನೇತಿ ಕಳೆದ ವಿಶೇಷವಾಗಿ ಉಳಿತೈತೆ ಆ ಪರಮಾತ್ಮನ ವಸ್ತು ಅಂತ ತಿಳಿಲಿಕ್ಕೆ ನೇತ್ಯಾತ್ಮಕ. ಹಾಗಾದ್ರೆ ಇದ್ದದ್ದು ಕಾಣುವಂತ ನಾಮರೂಪಗಳು ಇದೆಲ್ಲ ಕಣ್ಣಾಚರೆ ಕಾಣೋದೆಲ್ಲ ನಾಮರೂಪಾತ್ಮಕ. ಈ ನಾಮರೂಪಾತ್ಮಕ ಈ ವಸ್ತುಗಳಲ್ಲಿ ಅನುಸೂತವಾಗಿ ನೋಡಿ. ಹಂಗಾದ್ರೆ ಹೆಂಗ ನಾವು ಜಪಮಣಿ ಮಾಡಾಗ ಒಳಗಿನ ನೂಲು ಅನುಸೂತ ಆಗೈತಿ, ಹಂಗೆ ಎಲ್ಲ ಜೀವಿಗಳಲ್ಲಿ ಅನುಸೂತಾಗಿ ನೋಡ್ತಾನಂದ್ರೆ ಇದು ವಿಶ್ವತೋಮುಖ ಸರ್ವಾತ್ಮಕ ಉಪದೇಶ. ಒಬ್ಬರಿಗೆ ಸರ್ವಾತ್ಮಕ ಉಪದೇಶ ಹೆಚ್ಚಿಗೆ ಬರ್ತೈತಿ, ಒಬ್ಬರಿಗೆ ನೇತಾತ್ಮಕ ಬರ್ತೈತಿ, ಇನ್ನು ಪೃಥಕ್ ಭಾವನೆ ಮಾಡೋದ್ರಿಂದ ಕೆಲವೊಬ್ಬರು. ಹಂಗಾಗಿ ಜ್ಞಾನದಲ್ಲಿ ಒಬ್ಬೊಬ್ಬರ ಅಂತಃಕರಣ ಒಂದೊಂದನ್ನು ಜ್ಞಾನ ಮಾಡುವಂತಹ ವಿಚಾರಗಳನ್ನ ಇಲ್ಲಿ ಭಗವಂತ ಹೇಳಿ ಜನಸಾಮಾನ್ಯರಿಗೆ ಅದು ಇರುವುದು ಜ್ಞಾನೋದಯ. ಪ್ರತಿಯೊಂದು ನಾವು ಮಾಡುವಂತ ಚಟುವಟಿಕೆಗಳೆಲ್ಲ ಹಿನ್ನೆಲೆ ಭಗವಂತನ ಅನುಕೂಲ ಐತೆ ಅನ್ನೋದು ನಮ್ಮ ಕಲ್ಪನೆಗೆ ಬರುತ್ತೆ. ಹಂಗಾದ್ರೆ ನಾನು ಎಷ್ಟೋ ಕರ್ಮಾದಿಗಳನ್ನು ಮಾಡಿ ನನ್ನ ಜೀವನದಲ್ಲಿ ಒಳಿತು ಮಾಡ್ಬೋದು ಅಂದ್ರ ನೀನ್ ಯಾವ ಕರ್ಮ ಮಾಡಿದ್ರು ಹಿಂದೆ ನಾನು ಅದನ್ನು ಹೇಳ್ದ. ಅಹಂ ಕೃತು ಅಹಂ ಯಜ್ಞ ಸ್ವರಾಮಹಂ ಔಷಧಂ ಮಂತ್ರೋಹಮೇವಾಜ್ಯ ಅಹಮಗ್ನಿ ಅಹಂ ಕೃತು ಅಂತಂದ್ರ ಯಾಗ. ಇದ ಶ್ರುತಿಗಳಲ್ಲಿ ಏನ ಯಜುರ್ವೇದ ಆಗಲಿ, ಸಾಮವೇದ ಆಗಲಿ, ಋಗ್ವೇದ ಆಗಲಿ, ಅಥರ್ವಣ ವೇದಗಳಲ್ಲಿ ಪೂರ್ವ ಭಾಗದೊಳಗ ಈ ಯಜ್ಞ ಇದನ್ನ ಯಾಗಗಳನ್ನು ಭಾಗ ಅವುಗಳನ್ನು ಹಲವು ರೀತಿಯಿಂದ ಹೇಳ್ತೈತಿ. ಯಾವ ಪುತ್ರ ಕಾಮಿಷ್ಠೆ, ಪುತ್ರನ ಮಗನ ಬೈಕೆ ಇತ್ತು ಅಂತಂದ್ರೆ ಪುತ್ರ ಕಾಮಿಷ್ಠೆ ಯಾಗವನ್ನು. ಶರವಂತಿಕೆ ಬೈಕೆ ಇತ್ತಂದ್ರ ಮತ್ತೆ ಬೇರೆ ಮಾಡ. ಸ್ವರ್ಗವನ್ನ ಬಯಸ್ತನಂತಂದ್ರ ಅದನ್ನು ಆಗ್ಬೋದು. ಭೋಗ ವಿಶೇಷದೊಡನೆ ಸ್ವರ್ಗ ಲೋಕವಾಗಲೆಂದೆಳಸಿ ಜ್ಯೋತಿಷ್ಠೋಮ ಯಾಗಾದಿಗಳ ಮುಂದೆ ರಚಿಸುವ ಬಾಡಿ ಹೋಗಿ ಸಕಲ ಜಗನ್ಮಯ. ಹೇಳ್ತಾರೆ ಭೋಗ ವಿಶೇಷ. ಮಾನವನ ಇಲ್ಲಿ ಐಹಿಕ ಭೋಗಗಳಂತ ಅದಾವ. ಅವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಅವುಗಳಿಗೆ ನೋಡ್ಲಕ್ಕ ಇದ ಅಂತ ನಮಗ ಅನಿಸ್ತೈತಿ. ನಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಮಾಡಿದಂಗ ಒಳಕವಲುಗಳು ಅವು ಸಾಕಷ್ಟು ಸಾವಿರಾರು ಆಯ್ತು. ಅವೆಲ್ಲ ಇಲ್ಲಿ ಐಹಿಕ ಭೋಗಗಳು. ಬಹಳಷ್ಟು ನಾವು ಅದರೊಳಗೆ ಒಂದಿಟ್ಟು ಹೆಚ್ಚ ಒಂದಿಟ್ಟು ಕಡಿಮೆ ಒಂದಿಟ್ಟು ಹೆಚ್ಚ ಒಂದಿಟ್ಟು ಕಡಿಮೆ ಅದು ಉಂಡಾವ್ರ. ಇದಕ್ಕಿಂತಲೂ ವೈಶಿಷ್ಟ್ಯವಾದ ಒಂದು ಭೋಗ ಬೇಕದ ಅದು ಸ್ವರ್ಗದಲ್ಲಿ ವಿಶಿಷ್ಟ. ಈ ಲೋಕದ ಭೋಗದಕ್ಕಿಂತಲೂ ಅಲ್ಲಿ ವೈಶಿಷ್ಟ್ಯ. ಅಲ್ಲೇನು ವೈಶಿಷ್ಟ್ಯ ಅಂತಂದ್ರ ಈ ಸ್ಥೂಲ ಶರೀರಾದಿಗಳು ಇರುವುದಿಲ್ಲ. ಇದು ಸ್ಥೂಲ ಶರೀರ ಇಲ್ಲೇ ಭೂಮಿಯಲ್ಲೋ ಬೆಂಕಿಯಲ್ಲೋ ಇದು ನಷ್ಟ ಆಗಿ ಸೂಕ್ಷ್ಮ ಶರೀರ ಅಂತ ಇರ್ತೈತಿ. ಅದನ್ನ ತಗೊಂಡಲ್ಲಿ ವಿಶೇಷವಾದ ಭೋಗ. ಸ್ಥೂಲ ಶರೀರ ಐತೆ ಹಸಿವು ತೃಷೆಗಳು ರೋಗ ರುಚಿನ ಇನ್ನೂ ಹಲವಾರು ಇದಕ್ಕಾಗ್ತಾವ. ಅಲ್ಲಿಲ್ಲ ಅಂತಂದ್ರ ಭೋಗ ವಿಶೇಷ. ಅಲ್ಲಿ ಹೋದ್ಮೇಲೆ ಏನಾಗ್ತೈತಿ ನಂದನವನ ವಿಹಾರ ಅಮೃತ ಪಾನ ಇಂಥ ವಿಶೇಷಗಳನ್ನು ಹೇಳ್ತೈತಿ. ಕೇಳಿದಗಳಿಗೆ ಮನುಷ್ಯಾಗ ಈ ಐಹಿಕ ಭೋಗವನ್ನು ಉಂಡದು ಅದು ಒಂದಿಷ್ಟು ಆಗಲಿ ಅಂತ ಕಾಮಾತ್ಮಕ ಭಾವನೆ ಹೃದಯದಲ್ಲಿ ಆತು ಅಂತಂದ್ರ ಆ ಯಜ್ಞವನ್ನು ಮಾಡಕ್ ಭೋಗ ವಿಶೇಷದೊಡನೆ ಸ್ವರ್ಗ ಲೋಕವಾಗಲಿ ಆಗಲ್ಪ. ಅದಕ್ಕ ಜ್ಯೋತಿಷ್ಠೋಮ ಯಾಗಾದಿಗಳ ಮುಂದೆ ರಚಿಸುವ ಜ್ಯೋತಿಷ್ಠೋಮ ಯಾಗ ಸ್ವರ್ಗ ಕಾಮೋ ಜ್ಯೋತಿಷ್ಠೋಮ ಯಜೇತ್.
ಶ್ರುತಿನ ಹೇಳ್ತೇವೆ. ನಿನಗೆ ಸ್ವರ್ಗ ಬೇಕು ಅಂತಂದ್ರ ಜ್ಯೋತಿಷ್ ಭೂಮಿ ಆಗುವ. ಹಂಗಾದ್ರೆ ಈ ಯಾಗ ಈ ಸ್ವರ್ಗ ಲೋಕ ಆಗ್ಲಿ, ಅಲ್ಲಿರು ದೇವತೆಗಳನ್ನಾಗ್ಲಿ, ಇಲ್ಲಿ ನಮ್ಮದಾಗ್ಲಿ ರಚಿಸಿದವ ಯಾರ? ಕಲ್ಪನೆ ಇರುದಿಲ್ಲ. ಅವ ಒಬ್ಬ ಭಗವಂತ, ಒಬ್ಬ ಬೇರೆ, ಇದು ಸ್ವರ್ಗ ಅನ್ನೋದೊಂದು ಬೇರೆ ಅಂತ ನಿನ್ನ ಭಾವನೆ ಒಳಗೆ ಬಂದ್ರ ಅದ ನಾನ ಅಂತ ಹೇಳ್ತಾನೆ. ಅಹಂ ಕೃತು. ಮತ್ತ ಒಂದಿಷ್ಟು ಪೂರ್ವ ಮೀಮಾಂಸಕ್ಕೆ ಹೋಗಿ ನೋಡ್ಬೇಕು ನಾನು. ಮನುಷ್ಯನ ಕಾಮನೆ ಅಂತ ಒಂದೇ ಅಂತಿಲ್ಲ, ಏನೇನೋ ಕಾಮನೆಗಳು ಹೇಳ್ತಾವ ನಮ್ಮ ಹೃದಯದಲ್ಲಿ. ದುಡ್ಡಿನ ಕಾಮನೆ ಹೇಳ್ತೈತಿ, ಮಕ್ಕಳ ಕಾಮನೆ ಹೇಳ್ತೈತಿ, ಮಕ್ಕಳಿಗೆ ವಿಶೇಷವಾಗಿ ಒಂದಿಷ್ಟು ನೌಕರಿ ಹತ್ತಲಿ ಅಂತ ಹೇಳ್ತೈತಿ. ಇನ್ನೂ ಹಲವಾರು ಕಾಮನೆಗಳನ್ನ ಇದ್ದಾಗ ಆಯಾ ಕಾಮನೆಗಳಿಗೆ ಆಯಾ ಕರ್ಮಗಳನ್ನ ಅಲ್ಲಿ ಹೇಳ್ತೈತಿ. ಇಂಥ ಗೊತ್ತಾತಂದ್ರ ಇಂಥ ಕರ್ಮ ಮಾಡ. ಅದಕ್ಕಾಗಿ ಮನುಷ್ಯ ಇದನ್ನೆಲ್ಲಾ ಮಾಡಿ ಪರಲೋಕದಾಗ ಉಣಾಕ್ ಮಾಡ್ತಾನ ಅನ್ನೋದು ಮಾಡೋ ವ್ಯವಹಾರಗಳಿಗೆ ಕೃತು, ಯಾಗ ಇವು ಒಂದೇ ಅರ್ಥದ ಪರ್ಯಾಯ ಶಬ್ದಗಳು. ಅದನ್ನ ಅಹಂ ಕೃತು, ಆ ಯಾಗಾದಿಗಳನ್ನು ಮೂಲ ಎಲ್ಲ ವೇದಗಳನ್ನ ಆತ ರಚಿಸ್ಯಾನಂದ್ರ ವೇದಗಳ ಮೂಲದಿಂದನ ಈ ಎಲ್ಲಾ ಕರ್ಮಾದಿಗಳನ್ನ ನಡೀತಾವ ಅಂದ್ರ ಅವನ ಅದಾನ ಅನ್ನೋದು ತಿಳಿಯೊಳಗ್ ಬರುದಿಲ್ಲ. ಹಂಗಾದ್ರೆ ಅಹಂ ಕೃತು, ನಾನ ಯಾಗ. ಅಹಂ ಯಜ್ಞ. ಯಜ್ಞ ಅಂತಂದ್ರ ಸ್ಮಾರ್ಥ ಕರ್ಮಾದಿಗಳನ್ನು ಮಾಡುದು. ಸ್ಮಾರ್ಥ ಅಂದ್ರ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಸ್ಮೃತಿಗಳು ಎಷ್ಟದಾವು? ಒಮ್ಮೆ ಒಬ್ರು 36 ಅದಾವ ಅಂತ ಹೇಳ್ತಾರೆ, 18 ಅಂತ ಹೇಳ್ತಾರೆ. ಈಗ ಲಭ್ಯ ಇದ್ದದ್ದು ಒಂದಿಷ್ಟು ತುಣುಕು 36 ಸ್ಮೃತಿಗಳನ್ನ ನಾವು ಅವಲೋಕನವನ್ನು ಮಾಡ್ರೆ ಅದರೊಳಗ ಅಂಗೀರಸ ಸ್ಮೃತಿ ಆಗಲಿ, ಅದನ್ನ ಮತ್ತ ಇವು ದಾಸ ಸ್ಮೃತಿ ಅದು ಬಹಳ ಜ್ಞಾನವನ್ನು ಹೇಳ್ತಾವು. ಇವು ಸ್ಮೃತಿಗಳೇನೋ ಶಂಕ ಲಿಖಿತ, ಇವೆಲ್ಲ ಸ್ಮೃತಿಗಳೇನ್ ಹೇಳ್ತಾವು? ಯಜ್ಞಗಳನ್ನ ಹೇಳ್ತಾವ. ಅವು ಯಜ್ಞ ಪ್ರಧಾನವಾಗಿ ಎಷ್ಟೈತಿ? ಪ್ರಧಾನವಾಗಿ ಪಿತೃಯಜ್ಞ, ದೇವಯಜ್ಞ, ಋಷಿ ಯಜ್ಞ, ಭೂತ ಯಜ್ಞ. ಆ ಯಾಗ ಮಾಡೋದು ನೀಗ್ಲಿಲ್ಲ ಅಂತಂದ್ರ ಇದನ್ನ ಮಾಡ್ತೀವಿ. ಯಾಗಕ್ಕೆ ದುಡ್ಡಿನ ಖರ್ಚೈತಿ. ಯಾಗಕ್ಕೆ ಏನ್ ಬೇಕು? ಇಂದ ಯಾಗ ಮಾಡ್ತಾನಂತಂದ್ರ ಅದಕ್ಕೆ ಯಾರೋ ಏನೋ ದಕ್ಷಿಣಾದಿಗಳನ್ನ ಬೇಡ್ರಿ ಇಲ್ಲನಾಕ್ ಬರೋದಲ್ಲ, ಕೊಡಬೇಕಾಗತ್ತೆ. ಅಷ್ಟು ಕ್ವಾಟ್ ಅದನ್ನ ನಿಸ್ತರಿಸೋಣಂತಂದ್ರ ಜನಸಾಮಾನ್ಯರಿಗೆ ಆಗಲಾರದಂತ ವಿಷಯಗಳಿರ್ತಾವ. ಅದಕ್ಕ ಯಾಗ ಸ್ಮಾರ್ಥ ಕರ್ಮ. ನಮಗೆಲ್ಲ ನೀಗುದಂತಂದ್ರ ಯಜ್ಞ ಯಾಗ. ಈ ಯಜ್ಞದಲ್ಲಿ ದೇವಯಜ್ಞ ಅಂತ ದೇವತೆಗಳನ್ನು ಕುರಿತು ಸಂತುಷ್ಟ ಮಾಡುವಂತ ಯಜ್ಞ. ಅದನಕ ಆನುವಂಶಿಕತೆಯಾಗಿ ಈಗ ನಮ್ಮಲ್ಲೆಲ್ಲ ರೂಢಿಯಾಗಿ ಒಂದು ತಿಂಗಳಿಗೊಮ್ಮೆ ಅಮಾವಾಸ್ಯ ಅಂತ ಮಾಡ್ತೀವಿ, ತಿಂಗಳಿಗೊಮ್ಮೆ ಹುಣಿವಂತ ಮಾಡ್ತೀವಿ. ಮಾಡಿ ಮನೆಯೊಳಗೆ ಒಳ್ಳೊಳ್ಳೆ ಭಕ್ಷ್ಯ ಭೋಜನಗಳನ್ನು ಮಾಡಿ ಮೊದಲಿನ ಅದನ್ನ ಪದಾರ್ಥಗಳನ್ನು ತೆಗೆದು ಅವ ದೇವರಿಗೆ ಕೈ ಮಾಡ್ತೀವಿ. ದೈವ ಅಲ್ಯಾಕ್ ಮಾಡುದು ಅಂತಂದ್ರೆ ದೇವತೆಗಳ ಸಂತುಷ್ಟ ಆಗುದು. ಇಷ್ಟಾನ್ ಭೋಗಾನ್ ಹೀವು ದೇವ ಜಂಟಿ. ನೀ ಹಂಗ ಮಾಡ್ತಿದ್ದ ಅಂದ್ರೆ ನಿನಗೆ ಬೇಡಿದ ಪದಾರ್ಥಗಳನ್ನು ಕೊಡ್ಲಾಕ ಅವ್ರ ದೇವತೆಗಳು ಅದನ್ನ ಮಾಡಲ್ಲ. ಅದಕ್ಕ ಇದಕ್ಕೆ ದೈವ ಯಜ್ಞ. ಅದೆಲ್ಲ ಈಗ ನಮ್ಮಲ್ಲೆಲ್ಲ ರೂಢಿಗತವ. ಈ ಯಾಗಗಳ ರೂಢಿಗತ ಆಗಿಲ್ಲಿವು ಕಷ್ಟದಾಯಕ, ದುಡ್ಡಿನ ವ್ಯಯ ಅಂತಂದ ಎಲ್ಲಿಗೋ ಒಬ್ಬರು ಮಾಡ್ತಾರೋ. ಆದ್ರೆ ಪ್ರತಿ ಮನೆಯಲ್ಲಿ ಈ ದೈವ ಯಜ್ಞ ಅಂತ ಏನೈತಿ ನೋಡು, ನಮಗ್ ನಾವು ಮಾಡ್ತಾನೆ ಅಪ್ಪ ಇಲ್ಲಿ ನೀರತ್ತು ಬರ್ತೈತೆ. ನಾ ಇಂದು ಶುಕ್ರವಾರ ಎಲ್ಲಾ ತಾಯಿಂದರು ತಮ್ಮ ಮನೆಯೊಳಗ ಅದನ್ನ ಮಾಡ್ಕೊಂಡು ಅದನ್ನ ದೇವ್ರನ್ನ ಯಾರು ಮಾಡ್ಯಾರ ಅಂತಂದ್ರೆ ಭಾವನಾತ್ಮಕ ಮಾಡಿ ಅದನ್ನ ಕ್ರಿಯಾ ಮಾಡಿದ್ವಿ ಅಂದ್ರೆ ದೈವ ಮಾಡ್ತಾರಂತಂದ್ರೆ ಆನುವಂಶಿಕತೆ ಬರ್ತೈತಿ. ದೈವ ಯಜ್ಞಾದಗಳಿಗೆ ಪಿತೃ ಯಜ್ಞ. ತಂದೆ ತಾಯಿಗಳು ಮಗಾಗಿ ಎಷ್ಟೋ ದುಃಖವನ್ನು ಅನುಭವಿಸ್ಯಾರ. ಆದ್ರೂ ಅವ್ರ ಅದಾರ, ಇಲ್ಲಿದಾರು ಸ್ವರ್ಗದಲ್ಲಿಯೂ, ಇಲ್ಲಿ ಪಿತೃ ಲೋಕದಲ್ಲಿಯೂ ಅದಾರ. ಅವರನ್ನ ಇಲ್ಲಿ ನಾವು ಪುಣ್ಯತಿಥಿಗಳ ಶ್ರಾದ್ದ ಕರ್ಮಗಳ ಮುಖಾಂತರ ಸಂತುಷ್ಟ ಮಾಡುದು, ಪುಣ್ಯಾರಾಧನೆ ಅಂತ ಮಾಡ್ತೀವಿ. ಅವ್ರೆಲ್ಲಿದಾರ ಈಗ? ಇಲ್ಲಿಲ್ಲ. ಅವನಿಗೆ ಯಾಕ ಆತ್ಮ ಅವಿನಾಶಿ ಐತಿ ಅಂದ ಬಳಕ ಅವ್ರ ತತ್ವ ತಿಳಿದಿಲ್ಲ ಅಂದ್ರ ಆ ಲೋಕದಾಗ ಅವರು ಒಟ್ಟಿಷ್ಟು ಪುಣ್ಯ ಮಾಡ್ಯಾರ. ಅವರನ್ನ
ಸಂತುಷ್ಟ ಮಾಡೋದಕ್ಕಾಗಿ ಪುಣ್ಯಾರಾಧನೆ ಮಾಡ್ತಾರೆ. ಯಾರು ಪುಣ್ಯಾರಾಧನೆ ಇದ್ದಾರೆ, ಯಾರೊಬ್ರು ಅವರ ಇದನ್ ಮಾಡೋದು ಶ್ರಾದ್ದ ಅಂತ ಈ ಕರ್ಮಾದಿಗಳನ್ನು ಮಾಡ್ತಾರೆ. ಯಾರಿಗಾಗಿ? ತಂದೆ ತಾಯಿಗಳು. ಹಿಂಗಾದ್ರೆ ಈಗ ಪಿತೃ ಮಾಡ್ತಾರೆ. ಎಲ್ಲಾರು ಮಾಡಂಗಿಲ್ಲ ಸರಿ, ಕೆಲವೊಬ್ರು ಮಾಡ್ತೀವಿ. ಮಾಡ್ಬೇಕು ಎಲ್ಲಾರು. ಯಾಕ? ಅವ್ರು ಮಾಡಿದ ಋಣವನ್ನು ಹೇಗೆ ತೀರ್ಸೋದು ನಾವು? ಮತ್ತ ಮಾಡವ್ರು ಏನ್ ಮಾಡ್ತಾರೋ, ನಾವೆಲ್ಲ ಮರಣಾನಂತರದಲ್ಲಿ ಮಾಡ್ಲಾಕ್ ಕೊಡ್ತೀವಿ. ಇದ್ದಾಗ ಅವರನ್ನು ಯೋಗ್ಯತೆಯಿಂದ ಸೇವಾಭಾವದಿಂದ ಅವ್ರನ್ನ ರಕ್ಷಣೆ ಮಾಡಿ ಎಷ್ಟು ಇದನ್ನ ನಮ್ಮ ಕೈಲಿ ನಿಲ್ತೈತೆ ಅಷ್ಟನ್ನ ಅವರನ್ನ ಸೇವಾಭಾವ ಮಾಡೋದು ಕಡಿಮೆ. ಮರಣಾನಂತರ ಅವ್ರ ಹೆಸರ ಮೇಲೆ ನಾವು ಏನೋ ಊರಿಗೆ ಊಟ ಹಾಕಿದರೆ ಅದೇನು ಉಳಿತಾ ಖರೆ. ಇದು ಯಜ್ಞ, ಪಿತೃ ಯಜ್ಞದಲ್ಲಿ ಇದೊಂದು ಅವಿಭಾಜ್ಯ ಅಂಗನ್ನ ಮಾಡ ಈ ಯಜ್ಞನ ಏನ್ ಮಾಡಿತಿ ನಡೆದೈತಿ. ಇದನ್ನರೇ ಯಾವ ಹೇಳಿದವ? ನಮಗ ತಂದೆ ಹಿಂಗ್ ಮಾಡ್ಬೇಕು, ಇದನ್ನ ಮಾಡ್ಬೇಕು, ದೇವರನ್ನ ಇದು ಮಾಡ್ಬೇಕಾದ್ರೆ ಅದನ್ನ ಶ್ರುತಿ ಋಷಿಗಳೆಲ್ಲ ಆರ್ಷ ಜ್ಞಾನವನ್ನು ಕಂಡು ಹಿಡಿದ ವೇದದ ಕೆಲವೊಂದು ಭಾಗಗಳನ್ನು ಮಾಡಿ ಯಜ್ಞ ಮಾಡಿದ್ರು. ಯಾಕ? ನಮ್ಮ ದೈನಂದಿನ ಜೀವನದಲ್ಲಿ ಚಟುವಟಿಕೆಗಳು ಮಾಡಾಗ ಈ ತರ ಮಾಡ್ತಿದ್ವಿ ಅಂದ್ರೆ ಶ್ರೇಯಸ್ಸಾಗ್ತದೆ, ಪುಣ್ಯವನ್ನ ಸಂಗ್ರಹ ಮಾಡ. ತಾನಾಗಿ ಆಕತ್ತೇನೋ ಪುಣ್ಯ, ಪಾಪ ತಾನಾಗಿ ಆಕತಿ, ನಮ್ಮಿಂದ ಕಚ್ಚೇ ಬಿಡ್ತೈತೆ. ಯಾಕ? ಪ್ರಾಕೃತಿಕ ಒತ್ತಡ. ಪುಣ್ಯ ನಮ್ಮ ಅತಿ ಪ್ರಯತ್ನದಿಂದ ಅಂದ್ರೆ ಇದಕ್ಕೇಂತಾರೋ ಪಿತೃ ಋಷಿ ನೋಡ. ನಮಗೆಲ್ಲ ಅಷ್ಟತಿ ದಾಸರು, ಯಾಜ್ಞವಲ್ಕ್ಯರು, ಇಲ್ಲ ಶುಕಾಚಾರ್ಯರು, ಅವರೆಲ್ಲ ತಮ್ಮ ತಪವನ್ನ ಇದನ್ನ ಈ ಶರೀರನ್ನ ಮುಡುಬಿಟ್ಟು ಆರ್ಷ ಜ್ಞಾನವನ್ನು ಕಂಡು ಈ ಜೀವಿಗಳು ಎದರಿಂದ ಉದ್ಧಾರ ಆಕಾರ ಅನ್ನೋದನ್ನ ಬರದಿಟ್ಟಿಕೆ ನಮಗ ಆಗಿಟ್ಟು ಹೋಗ್ಯಾರ. ಅಂದ್ರ ಆ ಋಣ ಹೇಗ್ತೇವೆ ಅವ್ರದ ಪರಂಪರೆಯೊಳಗ ನಮಗೆಲ್ಲ ಮಾಡ್ಯಾರ. ಸ್ವಾಮಿ ರಾಮದಾಸರು ಈ ಇದನ್ನು ಬರಿಲಿಲ್ಲ ಅಂತಂದ್ರೆ ವೇದದ ಕೆಲವೊಂದು ಭಾಗವನ್ನು ಬರಿತಾರ ಅವರು. ಅವ್ರದ್ದು ಋಣ ಹೇಗ್ತಿರ್ತಪ್ಪ, ದಾಸಬೋಧೆ ಇರ್ಲಿಲ್ಲ ಅಂತಂದ್ರೆ ನಾವ್ ಹ್ಯಾಕ್ ಇಲ್ಲ. ನಿಜಗುಣರ ಗ್ರಂಥವನ್ನು ಬರೆದಾರ ಕನ್ನಡದೊಳಗೆ. ಅದ ಮೂಲ ತತ್ವವನ್ನ ಬರೆದಾರ. ಅದು ಇರ್ಲೇ ಇಲ್ಲ ಅಂತಂದ್ರೆ ನಮ್ಮ ಜೀವನ ಹೇಗ್ ಸಾಗಿಸುದು? ಎಷ್ಟೋ ಶರಣರು ತಮ್ಮ ವಚನ ಸಾಹಿತ್ಯವನ್ನು ಮಾಡಿಟ್ರು, ಎಷ್ಟೋ ಸಂತರು ಅಭಂಗವನ್ನು ಮಾಡಿಟ್ರು. ಯಾಕ? ಎಲ್ಲ ಮನುಕುಲಕ್ಕೂ ಒಳ್ಳೇದಾಗಲಿ ಅಂತ. ಹಾಗಾದ್ರೆ ಅವ್ರ ಋಣ ತೀರ್ಸ್ಬೇಕಲ್ಲ, ತೀರ್ಸ್ಬೇಕು ಬೇಡ? ಏನೋ ಅವ್ರನ್ನೊಂದಷ್ಟು ನಾಮಸ್ಮರಣೆ ಮಾಡ್ಬೇಕು, ಅವ್ರಿಗಾಗಿ ಒಂದಿಷ್ಟು ಜಪ ತಪ ಮಾಡಿದ್ರೆ ಇದಕ್ಕೇಂತಾರು ಋಷಿ ಯಜ್ಞ ಅಂತ. ಋಷಿ ಎಲ್ಲೋ ಒಬ್ಬರು ಗೊತ್ತಿದ್ದವ್ರು ಮಾಡ್ತಾರೆ. ಎಲ್ಲಾರು ಮಾಡ್ಬೇಕಾದಂತ ಕರ್ತವ್ಯಗಳಿಂದ ನಾವು ವಿಮುಖರಾಗಿ. ಆದ್ರ ಮಾಡ್ಲೇಬೇಕು. ಪುಣ್ಯ ಸಂಗ್ರಹ ಆಗಕ್ಕೆ ಏನಾರೇ ಒಂದು ಕ್ರಿಯಾ ಬೇಕಲ್ಲ. ನಾನು ಪುಣ್ಯ ಮಾಡ್ಬೇಕಂತ ಸುಮ್ಮ ಕೂತರ ಹೇಗಿರ್ತೈತಿ? ಕರ್ತವ್ಯ ನಿರತರ ಅದಿವು ಅಂತಂದ್ರೆ ಪುಣ್ಯ ಸಂಗ್ರಹ ಆಗ್ತೈತಿ. ಇದಕ್ಕೇನಂತಾರು ಋಷಿ ಯಜ್ಞ. ಇನ್ನ ಭೂತ ಯಜ್ಞ. ನೀನ್ ಏನೋ ಒಂದು ಊಟ ಮಾಡ್ತಿದ್ದೆ ಅಂದ್ರೆ ಒಂದು ತುತ್ತು ನಾಯಿ ಗೊತ್ತಂದ್ರೆ ಒಗದು ಊಟ ಮಾಡ. ಭೂತಗಳಿಗೆ ನಿನಗೇನೋ ಭಗವಂತ ಕೊಟ್ಟಾನು ಒಂದು ವೃತ್ತಿ. ಇಲ್ಲ ಮನೆಯೊಳಗ ನಾವ್ ಎಷ್ಟೋ ಪಶುಗಳನ್ನ ಸಂರಕ್ಷಣೆ ನಮ್ಮ ಹಿತಕ್ಕಾಗಿ ಹಾಕೀವಿ. ಒಬ್ಬೊಬ್ರು ಹಿಂಗಿರ್ತಾರೋ, ಒಮ್ಮೆ ಮೇವ್ ಹೋಗದ್ ಮಾತ್ರ ದಿನ ಇರ್ತಂತ ಹಿಡ್ಕೊಳಕ ಹೋಗು. ಒಮ್ಮೆ ಮೇವ್ ಹೋಗದ್ರೆ ಅದನ್ನ ಹಿಡ್ಕೊಳಕ್ ಹೋದ್ರ ಅದ್ ಹೆಂಗ್ ಅದು ಹಿಂಡ್ತೈತಿ, ಹಿಂಗಾಲಿಲ್ಲೇ ಹಿಂಡ್ತೈತಿ. ವೈದಿತಿ ಅಂದವನ್ ಮತ್ ದಪ್ಪ ದಪ್ಪ ಬಿಡುದು. ಇದು ಭೂತಿ ಯಜ್ಞ. ಎಲ್ಲ ಸಕಲ ಜೀವ ದಯಾಪಾರಿ ಆಗ್ಬೇಕಾದಂತ ಮಾನವ ಅವತರ ಮ್ಯಾಲ ವಿಪರೀತ ಭಾವನೆಗಳನ್ನ ಆಕ್ರಮಣ ರೀತಿಯಿಂದ ಮಾಡ್ತಾನಂದ್ರ ಭೂತ ಯಜ್ಞ ಹೇಗ? ಹಿಂಗಾದ್ರ ಅವತನ್ನ ಸಾಕೇನಿ ಅಂದ್ರ ಅವತ್ತಕ್ಕೆಲ್ಲ ಸಾಕಲಾರದೆ ಇದ್ದು ಅಂತ ಎಷ್ಟೋ ಪ್ರಾಣಿಗಳು ಬರ್ತಾವ. ಒಂದು ತುತ್ತು ಹಾಕುದು ಕಲಿ, ಒಂದು ತುತ್ತು ಅವಕ್ಕೆ ನೀಡೋದು ಕಲಿ, ಏನೇನೋ. ಈಗ ಇಲ್ಲಿ ಪಂಡರಿನಾಥಕ್ ಹೋಗ್ರಿ, ಒಂದು ಕಂಕಿ ಸೂಡ ಆಕಳಿಗೆ ಹಾಕ. ಭೂತ ಯಜ್ಞ ಸಂತುಷ್ಟ ಮಾಡ್ಬೇಕು. ಹಿಂಗ್ ಮಾಡ್ತೀವನ ಅಂದ್ರ ಎಲ್ಲಿಗೋ ಒಬ್ಬರು ಮಾಡ್ತೀವಿ. ದನಿದ ಬಗ್ಗೆ ತಿಳಿಕೆ ಇಲ್ಲ. ನಮ್ಮದು ದನಿಗ್ ಚಲೋ ಮಾಡ್ರು ಒಂದು ನಾಯಿ ಬತ್ತಂದ್ರ ಒಗಿದಿಲ್ಲ ನಾವು. ಹಚ್ಚೆ ನೋಡ್ತೈತಿ ಒಂದು ತುತ್ತು ಒಗಿತಾನಂತ ಆಶಾಭಾವನೆ ತಗೋತೈತಿ. ನೀವು ಬಡಿಲಾಕ್ ಬಂದಂದ್ರ ಹೋಗ್ಬಿಡ್ತೈತಿ. ಹಂಗಾದ್ರೆ ನಿನಗ್ ಪುಣ್ಯ ಎದರಿಂದ ಆಗುದು?
ಸ್ಮಾರ್ಥ ಕರ್ಮಗಳನ್ನು ಮಾಡಿದಾಗ ಪುಣ್ಯ ಗಳಿಸ್ಲಾಕ ಒಂದು ಹಾರಿಪ. ಇವು 5 ಯಜ್ಞ ಮಾಡ್ರೆ 5 ತುತ್ತು ಪುಣ್ಯ ಆಕೈತಿ, ಒಂದ ಮಾಡ್ರೆ ಒಂದ ಪುಣ್ಯ ಆಕೈತಿ. ಯಾನು ಮಾಡಲಿಲ್ಲ ಅಂತಂದ್ರೆ ಹೆಂಗ್ ಮಾಡುದು? ಒಬ್ಬೊಬ್ರು ಇರ್ತಾರೆ, ಕರುಣವಿರಲಿ ಜೀವರೋಳು ಹಿಂಗಚ್ಚಿರ್ತಾನ, ನಾಯಿ ಎದುರಿಗೆ ಮನ್ಯಾಗ ಕಾಲ್ ಹಾಕಿ ಜಾಸ್ತಿ ಇದೇ ಅಂತ ಕರುಣ. ಹಂಗಾದ್ರೆ ಸಕಲ ಜೀವ ದಯಾಪಾರಿ, ದಯವಿಲ್ಲ ಧರ್ಮ ನಾವು ದಯ. ಶರಣರ ಸಂದೇಶ ಕೊಡ್ತಾರೆ ನಮಗೆ. ಕರುಣದ ದಯವಿಲ್ಲ ಧರ್ಮವಾದ ದಯವಿರಬೇಕು ಸಕಲ ಪ್ರಾಣಿ. ನನಗೆ ಹೆಂಗ ಇಲ್ಲಿ ಸುಖ ಒಳಿತಾಕತಿ, ಈಗ ಆ ಜೀವಿಗಳಿಗೂ ಒಳಿತಾಗಂತದ ಮಾಡ್ಬೇಕು. ಭಗವದ್ಗೀತೆಯನ್ನು ನೋಡ್ರೆ 6ನೇ ಅಧ್ಯಾಯ ಹೇಳ್ತಾನು, ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ, ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ನಿನಗ ಸುಖ ಅನುಕೂಲ ಆಗೈತಿ ಬೇಕತಿ, ದುಃಖ ಪ್ರತಿಕೂಲತಿ ಬ್ಯಾಡತಿ. ಹಂಗಾದ್ರೆ ಆ ಜೀವಿಗೂ ಅಷ್ಟ ಸುಖ ಅನುಕೂಲತೆ ಬಯಸ್ತಾವ, ದುಃಖ ಪ್ರತಿಕೂಲತೆ ಬೇಡ. ನಿನ್ನಿಂದ ಅವಕ್ಕೆ ಪ್ರತಿಕೂಲ ಆಗುವಂತ ಭಾವನೆಗಳನ್ನು ಎಂದೂ ಮಾಡಬಾರ್ದು. ಆತ್ಮೌಪಮ್ಯೇನ ನಿಂದ ದೃಷ್ಟಾಂತ. ಹಂಗಾದ್ರ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ, ಅವಕ್ಕೆ ಏನು ತೊಂದರೆ ಆಗಬಾರ್ದು, ಹಂಗ ಬದುಕನ್ನ ಸಾಕು. ಇದು ಒಂದು ಪುಣ್ಯದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪುಣ್ಯ. ಅದಕ್ಕಾಗಿ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ, ಸುಖಂ ವಾ ಯದಿ ವಾ ದುಃಖಂ. ಸುಖ ಬೇಕೈತಿ ಅವಕ್ಕೂ ಸುಖ ಬರ, ನಿನಗ್ ದುಃಖ ಬೇಡಾಗೈತಿ ಅವಕ್ಕೂ ದುಃಖ ಬರಬಾರ್ದಂಗ ನೋಡ್ಕೊ. ಹಂಗಾದ್ರ ಸಮಂ ಪಶ್ಯತಿ ಯೋರ್ಜುನ, ಭೂತದಯ ಎಲ್ಲರಲ್ಲಿ ಇರಬೇಕು. ಭೂತದಯ ಇದ್ದಾರೆ, ಪ್ರಾಣಿಗಳ ಮೇಲೆಲ್ಲಾನು ಇರಬೇಕು. ನಿನಗೆಷ್ಟು ಇಲ್ಲಿ ಬದುಕಲಾಕ ಸ್ವತಂತ್ರತೆ ನಿಸರ್ಗ ಕೊಟ್ಟತಿ, ಹಂಗವ್ ತಮ್ಮ ಜೀವನವನ್ನು ಮಾಡ್ಲಕ್ಕ ಸ್ವತಂತ್ರತೆ ಐತಿ. ಬಳಕ ನೀನೊಂದಿಷ್ಟು ಕರುಣಾ ಅವತರ ಮೇಲೆ ಮಾಡುದೈತಿ ನೋಡು. ಒಂದು ರೊಟ್ಟಿ ಒಗದ ನಾಯಿ ನಿಂದ ಇಟ್ಕೊಳಂಗ ಇಲ್ಲ. ನಿನ್ನ ಮನಿ ಕಾದ ನಿನಗೆ ಯಾರ ಬಂದ್ರ ಬಗಳಿ ನಿನ್ನ ಉಪಕಾರ ನಿನ್ನ ತೀರ್ಸಿ. ಎಮ್ಮೆ ಮೇವು ಒಗದಲ್ಲಿ ಹಾಲು ತನ್ನ ಕರಿ ಕುಡಿಸೋದು ಬಿಟ್ಟು ನೀ ಹಿಡ್ಕೊತಿ ನಿನ್ನ ಉಪಕಾರ ತೀರ್ಸಿ. ಯಾವೋ ನೋಡ್ರಿ ನೀವು ಪ್ರಾಣಿಗಳು ಇಷ್ಟೊಂದು ಒಳಿತದವ ನಿಮ್ದು ತೀರ್ಸೆ ಬಿಡ್ತಾವ. ಅದರಲ್ಲಿನೂ ಎಂತ ಭಗವಂತ ಎಷ್ಟು ವಿಶಾಲವಾದ. ಮಾನ್ಯ ಸುಮ್ಮನ ಹಿಂಗ ಸರಿಸ್ತೀನಿ, ಹಿಂಗ ಸರಿಸೋ ಹೊತ್ನ್ಯಾಗ ನಾಯಿ ಕುಂಜ್ ಒಂದಿರ್ತ, ಮಂಗ್ಯ ಅದ ತಾನ ಇದನ್ ಮಾಡಿ ಒಂದು ಮರಿಯನ್ನು ಎದ್ ಬಂದಿತ್ತು, ಅದು ಹೋಗಿ ಅದ್ರ ಮರಿ ಕುಡಿತು. ಅವ ಹೇಳ್ತಿದ್ದ, ಆ ಮಂಗ್ಯಾಗ ನಾಯಿಗೆ ಪರಸ್ಪರ ಪ್ರೇಮ ಭಾವ ಇಲ್ಲ ಕರೆ ಕುಡಿತೈತಿ. ಈ ಮಂಗ್ಯನ್ ನೋಡ್ರ ಆ ನಾಯಿನ್ ನೋಡ್ರ ಇನ್ನುಳಿದ ಜೀವಿಗಳು ಎಷ್ಟು ಸಹಾನುಭೂತಿಯಿಂದ ಜೀವನವನ್ನು ಮಾಡಕೈತೇವು, ಈ ಮಾನವ ಯಾವಾಗ ಮಾಡವ ಅಂತ ಅದ್ರ ಮರಿಲಾಕೈತಿ. ನೆನ ತೋರಿಸ್ತಾರೆ. ನಾವ್ ಇಂಥವ್ ನೋಡುದಿಲ್ಲ, ಎದ್ರಾಗ ಒಂದ ಇಂಥವ್ ನೋಡುದಿಲ್ಲ. ನಾವ್ ಜಿಗದಾಡ್ತಾರ, ಜಿಗದಾಡ್ ಈ ತಂದಗಳಿಗೆ ಗೊತ್ತಾಗಿತ್ತು ಕೂಡ. ಹಂಗಾದ್ರ ಇಷ್ಟು ಫೋನ್ ತಗೊಂಡ್ರು ನಮ್ಮ ಜೀವನಕ್ಕ ಯಾವ ರೀತಿಯಿಂದ ಆಗ್ಬೇಕಾಗಿತ್ತು ಅದನ್ನೆಲ್ಲ ಹೇಳ್ತಿರ್ತೈತಿ. ಅಂದ್ರ ಅವುಗಳನ್ನ ಅನುಕೂಲ ಪರವಾಗಿ ಮಾಡ್ಕೊಂಡ್ವಿ ಅಂದ್ರ ಇದಕ್ಕೇಳ್ತಾರೋ ಭೂತಯ್ಯ. ಭಗವಂತ ಇವುಗಳನ್ನೆಲ್ಲ ಸ್ಮೃತಿ ಮೂಲಕವಾಗಿ ಮಾಡಿಟ್ಟಾನಂದ್ರ ಪುಣ್ಯ ಸಂಪಾದನೆ ಮಾಡ್ಲಕ್ಕ ಮಾನವನಿಗೆ ಆಗೈತಿ. ಅದು ನಾನು ಇವನಲ್ಲಿ ಏನೈತಿ, ದೈವಯಜ್ಞ ಅದನ್ನ ಬೇರೆ ಮಾಡೋದೈತಿ, ಭೂತ ಯಜ್ಞ ಅದು ಬೇರೆ. ಇದು ಎಲ್ಲ ಬೇರೆ. ಅದನ್ನು ಮೂಲ ಯಾರು ಇದನ್ನ ಮಾಡ್ಯಾರ ಅದನ್ನ ನಾವು ತಲೆಯಾಗ ಹಾಕೋದು ಬೇರೆ ಬೇರೆ. ಅದಕ್ಕಾಗಿ ಅಹಂ ಕ್ರತು ಅಹಂ ಯಜ್ಞಂ ಸ್ವದಾಹಮ. ಎಲ್ಲ ಜೀವಿಗಳನ್ನ ಇಲ್ಲಿ ಹುಟ್ಟಿಸಿದ, ಅವಕ್ಕ ಆಹಾರವನ್ನು ವ್ಯವಸ್ಥೆ ಮಾಡ್ಯಾನೋ ಇಲ್ಲೋ ಅಂದ್ರ ಆ ಯಾವ ಜೀವಿನೂ ಉಪವಾಸ ಬಿದ್ದಿಲ್ಲ. ಬೀಳಾವಿದ್ರ ಇವ ಮನುಷ್ಯನ ಬೀಳು. ಯಾಕ ಏಕೆ ದೇವ್ರು ನಡೆಯೋ, ನಾ ಮಾಡಿದಾಗ ಆಗುದೈತಿ, ನಾ ದುಡ್ದಾಗ ಆಗುದೈತಿ ಅಂತ ಹಿಂಗತಾ ನೀವು. ಹಂಗಾದ್ರ ಪ್ರಕೃತಿ ಭಗವಂತನ ಆಧೀನದಿಂದ ಎಲ್ಲಕ್ಕೂ ಊಟದ ವ್ಯವಸ್ಥೆ ಇಟ್ಟ. ಸ್ವದಾಹಮ ಎಲ್ಲದು. ಯಾವ ಜೀವಿನೂ ಇಲ್ಲಿ ಕ್ರಿಮಿ ಹಿಡ್ಕೊಂಡ ದೊಡ್ಡ ದೊಡ್ಡ ಆನಿ ಹುಲಿ ಶಿವ ಅವು ಹಿಂಸಾ ಮಾಡಿರ್ತಾವಲ್ಲ ಅಂತ, ಅವು ಹಿಂಸಾ ಮಾಡಿದ್ರೆ ಪಾಪ ಇಲ್ಲ. ಅವು
ಪ್ರಾಕೃತಿಕ ಸಮತೋಲನ ಇರ್ತೈತಿ. ಒಂದು ಮುರಿದು ಒಂದು ತಿಂದ್ಕೆಂದು ಅರಣ್ಯದಲ್ಲಿ ಬದುಕ್ತಾ ಇರ್ತೈತಿ. ಇಲ್ಲಿ ಎಷ್ಟೋ ಕ್ರಿಮಿಗಳನ್ನ ಯಾವ ಇದನ್ನ ತಿಂದು ಬದುಕ್ತಾವ. ಅದ ನೈಸರ್ಗಿಕ ಕ್ರಿಯೆ. ಆಹಾರದ ವ್ಯವಸ್ಥೆಯನ್ನ ಭಗವಂತ ಹಿಂಗ ವ್ಯವಸ್ಥೆ ಇರ್ತಾನೆ. ಹಂಗಾದ್ರೆ ನಾನು ಒಂದು ತಿಂದು ಬದುಕ್ರೆ ಚಲೋ ಆಕತ್ಲ ಅತ್ತ ನೀವು ನಾವು ನೀವು ಅಲ್ಲ. ಏನ್ ಎಲ್ಲಾರನು ಒಂದ್ ತಿಂದು ಬದುಕೋದೈತಿ. ನಾ ತಿಂದ್ರೆ ಏನಾಕೈತಿ? ನಿನಗ ತಿಂದು ಬದುಕತ್ತ ಶಾಸ್ತ್ರ ಹೇಳಿ. ನಿನ್ನ ನಾಲ್ಗೆ ರುಚಿಗಾಗಿ ಮಾಡಿದೆ ಅಂದ್ರೆ ಅಜ್ಞಾನ. ಮತ್ತ ನೋಡ್ರಿ ನೀವು ಉಪನಿಷತ್ ಇಷ್ಟೊಂದು ನಮಗ್ ಉಳಿತೈತಿ. ಅನ್ನಮಯಂ ಹಿ ಸೌಮ್ಯ ಮನಃ ಆಪೋಮಯಂ ಪ್ರಾಣ ತೇಜೋಮಯಂ ವಾಕ್. ನಾವ ಅನ್ನ ಎಂತಾದ್ ಹಾಕ್ತು ಹಂಗ ರಕ್ತ ಪರಿವರ್ತನೆಗೊಂಡ ಅದರದ ಅತಿ ತಿಳಿಯಾದ ಸಾರ ಮನಕ್ ಹೋಗಿ ಮುಟ್ಟಿರ್ತದೆ. ನಾವು ಚಾಂದೋಗ್ಯ ಉಪನಿಷತ್ ಹೇಳಿ ತಮೋ ಗುಣದ ಆಹಾರವನ್ನು ಹಾಕಿದೆವು ನಾವು ಅಂತಂದ್ರೆ ಅದರ ತಮೋ ಗುಣದ ಫಲಿತಾಂಶ ಮನ ಆ ರೀತಿ ನಮ್ಮನ್ನ ಚಾಲನೆ ಕೊಡ್ಲಾಕ. ಅನ್ನಮಯಂ ಈ ಸೌಮ್ಯಮ ಅಪೋಮಯಂ ಪ್ರಾಣ ನಿಜೋಮಯಂ. ಹಂಗಾದ್ರ ಅನ್ನ 3 ಭಾಗ ಆಕೈತೆ. ಸ್ಥೂಲ ಭಾಗ ಮಲದಿಂದ ಹೊರಗೆ ಹೋಗ್ತೈತೆ, ಮಧ್ಯಮ ಭಾಗ ರಕ್ತ ಆಕೈತೆ, ಅತಿ ಅನಿಷ್ಠ ಭಾಗ ತನ್ ಮನಂ ಭೌತಿ. ಹಂಗಾದ್ರೆ ಆಹಾರದ ವ್ಯವಸ್ಥೆಯನ್ನು ಹಿಂಗೆ ಮಾಡ್ಯಾನ. ಮಾನವಗೂ ಎಂತ ಆಹಾರ ತಿನ್ಬೇಕು ಅನ್ನೋದು ಶಾಸ್ತ್ರ ನಮ್ಗೆಲ್ಲ ಹೇಳಿ. ನೀ ಚಲುವಾಗಿ ಪುಣ್ಯ ಗಳಿಸ್ಬೇಕಂತಿದ್ದೆ ಅಂದ್ರ ಅಂತ ಆಹಾರ ಬಿಡ್. ಈ ಥೇಡ್ನ ಕೇಳವ್ರ ಜನ ತಿಂತಾರು ಮಾಡಾರ ಮಾಡ್ತಾರ ನಿಂದಟ್. ಹಂಗಾದ್ರ ಪರಮಾತ್ಮ ಮಾನವಿಗೆ ಏನು ಆಹಾರ ಬೇಕು ಅದನ್ನ ವ್ಯವಸ್ಥೆ ಮಾಡ್ಯಾನ. ಹನ್ಯಾದಿಗಳನ್ನ ಮಾಡ್ಯಾನ. ಪಶುಗಳಿಗೆ ಏನ್ ಬೇಕೋ ಹುಲ್ಲ ಇದನ್ನ ಬೇರೆ ಮಾಡ್ಯಾನ. ಕ್ರಿಮಿಗಳಿಗೆ ಏನ್ ಬೇಕು ಅದನ್ನ ಮಾಡ್ಯಾನ. ಪಕ್ಷಿಗಳಿಗೆ ಹಣ್ಣು ಹಂಪಲು ಮಾಡ್ಯಾನ. ಕ್ರೂರ ಮೃಗಗಳಿಗೆ ಒಂದು ತಿಂದು ಒಂದು ಬದುಕಂತ ಮಾಡ್ಯಾನ. ಹಂಗಾದ್ರ ಅನ್ನ ಅನ್ನೋದು ಎಲ್ಲಾ ಪ್ರಾಣಿಗಳಿಗೆ ಸಂತೈಸುವಂತ. ಅವ್ರ ಶಂಕರಾಚಾರ್ಯ ಇರ್ತಾರು ಪ್ರತಿಯೊಂದು ಜೀವ ಅದರಲ್ಲಿ ಮಾನವನ 12ಕ್ಕ ಅದು ಹುಣ್ಣತ್ತ ಔಷಧ ಇದ ಹಶು ಹುಣ್ಣ ಬಾಯಿ ಬಿಡ್ತೈತಿ. ಅದಕ್ಕೊಂದಿಷ್ಟ ಅನ್ನದ ಔಷಧ ಹಚ್ಚಿರ ತಾತ್ಕಾಲಿಕ ಶಮನ ಆಗ್ತೈತಿ. ಅನ್ನ ತಿನ್ನುತ್ತೆ ಮತ್ತ ಅದ ಸಾಯಂಕಾಲಕ್ಕೊಂದು ಮತ್ತ ಬಾಯಿ ಬಿಡ್ತೈತಿ. ಹಂಗಾದ್ರೆ ಈ ಹಸಿವು ತೃಷೆಗಳನ್ನ ಏನ್ ಮಾಡ್ಬೇಕಾಗೈತಿ? ಅನ್ನದಿಂದನ ಸಂತೃಪ್ತಿ. ಅನ್ನ ಇರ್ಲಿಲ್ಲ ಅಂದ್ರ ನಾ ಎಷ್ಟು ಶಾಸ್ತ್ರ ಹೇಳ್ರಿ ನೀವು ಕೇಳ್ತೀರಿ? ಒಳಗ್ ಹಾಕಿ ಹಸಿದಿತ್ತಂತಂದ್ರ ಅದಕ್ಕ ಸಂತರ್ತಾರ ಪೈಲೆ ಪೇಟು ಬಾ ಇಟ್ಟು. ಹಂಗಾದ್ರ ಅನ್ನ ನಮಗ್ ಶಾಸ್ತ್ರ ಸರಿಯಾಗಿ ತಿಳಿಬೇಕಾದ್ರ ಅನ್ನ ಹಾಕಿದೆವು ಸಂತೈಸ್ತದೆ. ಅದಕ್ಕ ಅನ್ನ ಮಾನವನಿಗೆ ಅಲ್ಲ ಎಲ್ಲಾ ಜೀವಿಗಳಿಗೆ ಅನ್ನ. ಆದ್ರ ಮಾನವ ತಿನ್ನಂತದ ಎಲ್ಲಾ ತಿಂತಾರ ಹೇಳಕ್ ಬರಲ್ಲ. ಆಯಾ ಜೀವಿಗಳು ಆಯಾ ತಮ್ಮ ಯೋಗ್ಯತೆ ಅದನ್ನ ಮಾಡಿದಾವ ಯಾರ? ಒಂದು ಮಣ್ಣು ತಿಂದು ಬದುಕ್ತಾವ. ಹಾಗಾದ್ರೆ ಆ ಶರೀರಕ್ಕೆ ಮಣ್ಣು ತಿಂದ್ರೆ ಬದುಕುವಷ್ಟ ವ್ಯವಸ್ಥೆ ಮಾಡಿ ಆ ಶರೀರನ ನಿರ್ಮಾಣ ಮಾಡ್ಯಾನ ಯಾರ? ಯಾನೊಬ್ಬ ಯಾರಂದ್ರೆ ಏನ? ಹಂಗ ಆಗುದನ ಐತೆ. ಹಂಗಾದ್ರೆ ನೀವು ವಿಚಾರ ಜೀವಿ ಅಲ್ಲ. ನನ್ನ ಬದುಕನ್ನು ಸಾಗಿಸುವಷ್ಟು ಅಂದ್ರೆ ಅದಕ್ಕೆ ತಾನು ಸ್ವರಾಹ ಔಷಧ ಎಲ್ಲ ಜೀವಿಗಳು. ನಾನ ಅನ್ನ ಏನಾಗೈತಿ? ಅನ್ನಂ ಬ್ರಹ್ಮೇತಿ ಯಜಾನ. ಉಪನಿಷತ್ ಹೇಳ್ತತಿ ಅನ್ನ ಅನ್ನೋದು ಆಹಾರ. ಅನ್ನ ಇರ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯತಿಲ್ಲಿ? ಏನ್ ನೀ ಇಂಜಿನಿಯರ್ ಆಗ, ಡಾಕ್ಟರರೇ ಆಗ, ಮಾಸ್ತರರೇ ಆಗ, ಏನು ಕೃಷಿಯರಿ ಮಾಡ, ಏನಾರೇ ಮಾಡ, ಅನ್ನ ಮೊದಲ್ ಬೇಕಲ್ಲ. ಅನ್ನ ಇರ್ಲಿಲ್ಲ ಅಂದ್ರೆ ಹೇಗಿರ್ತೈತಿ? ಹಂಗಾದ್ರ ಅನ್ನ ಐತಂದ್ರ ದುರುಪಯೋಗ ಮಾಡುದ. ಅನ್ನಮಯ ಅನ್ನ ಏನಾಗೈತಿ? ಅನ್ನಂ ಬ್ರಹ್ಮೇತಿ ಯಜಾನ. ತೈತಿರಿ ಉಪನಿಷತ್ ಅನ್ನನ್ನ ನಮಗ ನಮ್ಮ ಹೊಲ ಒಂದ್ 10 ಚೀಲ ಹಾಕಿತ್ತಂದ್ರ 20 ಚೀಲ ಬೆಳಿತಂದ್ರ ಯಾಕೆ ಬಿದ್ದಟ್ಟು ನೋಡಂಗಿಲ್ಲ, ಹಾದಟ್ಟು ನೋಡಂಗಿಲ್ಲ, ಯಾ ನೋಡಿ ಅದಟ್ಟು ಹಂಗ ಮಾಡ್ಬಾರ್ದ. ಅನ್ನನ್ನ ಕಾಯ್ಕೊಳ್ಳೋ ಸಂರಕ್ಷಣೆ. ಮಹಾತ್ಮರು ನಮ್ಗೆ ಎಷ್ಟೊಂದು ಬುದ್ಧಿ ಕಲಿಸ್ತಾರಂತ ಅಂದ್ರ ಸಿದ್ಧಾರೂಢರ ಇದರೊಳಗ ಖನಿಜದೊಳಗಿಂದ
ಏನೋ ನಾವು ತಗೊಂಡ್ ಹೋಗ್ತಿರ್ತ ಯಾರಿಗೆ ಗೋಧಿ ಬೇಕಾಗಿತ್ತು ಅಕ್ಕಿ ತಗೊಂಡ್ ಹೋಗ್ತಿರ್ತೀವಿ. ಅವ್ ಕಾಳೆಲ್ಲ ಬೀಳ್ತಿದ್ವು. ಹಂಗ ತುಳ್ದಾಡ್ತಿರು ತುಳ್ದಾಡವ್ರು ಹೋಗಿ ಎಲ್ಲಾ ತೊಳಿ ಮಾಡಿ ಬಾ ಅದೇನ್ ಹಂಗ ಇವರ್ರಿ ನಾವ್ ತಿನ್ನಾಕ ಅವ್ರ ಹಂಗ ಮಾಡುದ್ ನೋಡಿ ಎಲ್ಲಾರು ಬಿದ್ದ ಕಾಳ ಹಂಗಾದ್ರ ನಾವ್ ಇದನ್ನ ಕೇಳಿ ನಮ್ಮ ಮನೆಯೊಳಗ ನಾವ್ ಹಿಂಗ್ ಕೇಳುತ್ತೀವಿ ಅಂತಂದ್ರ ಅದನ್ನ ನಾವು ಕಲ್ಕೊಳ್ಳುವಂತ ಬುದ್ಧಿಯನ್ನ ಎಲ್ಲ ಕಲ್ಕೊಳ್ಳೋದು ಶಾಸ್ತ್ರ ಅಂದ್ರೆ ಇಂಥ ಮೂಲಗಳನ್ನ ಕಲ್ಕೊಳ್ಳೋದ ಬೆರತಾಗಿ ಅನ್ನ ಬ್ರಹ್ಮ ಐತಳ ದೇವ್ರ ಮಾಡ್ಯಾನ ಹೋಗ್ಬಿಡುದು ಒಟ್ಟಾನೆ ಆತಕ್ ಅನ್ನೋದು ನಮ್ಗೆ ಕಲ್ಪನೆನ ಬರ್ಲಿಲ್ಲ ಅಂತಂದ್ರೆ ನಮ್ಮ ಬದುಕ ಸಂಗ್ರಹ ಮಾಡ್ಬೇಕು ಅನ್ನ ಐತಿ ಅಂತಂದ್ರೆ ಸಂಗ್ರಹ ಒಂದು ತುತ್ತ ಅಳಗಾಲ ಆಗಬಾರ್ದಂಗ ನಾವ್ ಅದನ್ನ ರಕ್ಷಣೆ ಮಾಡ್ಬೇಕು ಯಾಕ ನಿನಗ್ ಹೆಚ್ಚಾದ್ರ ಆ ತುತ್ತ ಇನ್ನೊಂದು ಜೀವಿಯನ್ನ ಕಾಪಾಡ್ತಿರ್ತೈತಿ ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗ್ತೈತಿ ಅನ್ನಂ ಬ್ರಹ್ಮೇತಿ ವಿಧಾನ ಅನ್ನ ಬ್ರಹ್ಮ ನೀನು ಇನ್ನಿತರಿಗೆ ಉಣ್ಣಾಕ ಅವಕಾಶ ಮಾಡ ದುರುಪಯೋಗ ಮಾಡಿ ನಾವೆಲ್ಲ ಏನ್ ಮಾಡ್ತೀವಿ ಬೇಕತ್ ಮೊದಲು ನಿಲ್ಸ್ಕೊತೀವಿ ಅಲ್ಲಾಗಿ ಬಂದಗಳಿಗೆ ಅದನ್ನ ಹೋದ ಎಂದೂ ಮಾಡ್ಬೇಕು ನಿನಗೆ ಎಷ್ಟು ಬೇಕಾ ಶರಣರದು ನೋಡ್ಬೇಕು ಶರಣರ ನಮ್ಮ ಸಂದೇಶ ಅನ್ನನ್ನ ಹೆಂಗ್ ಬಳಸಿರು ಅನ್ನೋದು ಹೇಳ್ತೀನಿ ಲಿಂಗಕ್ಕೆ ಎಡೆ ಮಾಡ್ಬೇಕು ಹಿಂಗ ಕಟ್ಕೊಂಡದು ಪೂಜಾ ಮಾಡ್ಬೇಕು ಮಾಡಿದ್ಮೇಲೆ ನೈವೇದ್ಯ ಮಾಡ್ಬೇಕು ನೈವೇದ್ಯ ಮಾಡ್ಬೇಕಾದ್ರ ನೀನ್ ಏನ್ ಉಣ್ತಿ ನೋಡು ಅದನ್ನ ಲಿಂಗಕ್ಕೆ ಅರ್ಪಣೆ ಮಾಡ ಅದಕ್ಕ ಲಿಂಗ ಭೋಗೋಪ ಭೋಗಿಗಳು ಅಂತ ನಮ್ಮನ್ನು ಕರೀತಾರೆ ಲಿಂಗಕ್ಕೆ ನೀ ಏನ್ ಉಣ್ತಿ ನೋಡು ಅದನ್ನ ಮತ್ತ ನೀವೊಂದು ತರ ಉಣೋದು ಲಿಂಗಕ್ಕೆ ಒಂಥರ ಈಗ ನಾವ್ ಇದೀವಲ್ಲ ಮುಂಜಾನೆ ಮಾಡ್ಕೊಂಡಿವ್ ಅಂದ್ರ ಒಂದಿಟ್ಟು ಸಾಕ್ರಿ ಒಂದಿಟ್ಟು ಅಲ್ಲೋ ಹಿಂಗ ಮಾಡಿಬಿಟ್ಟಿವ್ ಅಂದ್ರ ಆಗುದು ಹಂಗಾದ್ರ ನೀವ್ ಹೇಳಿದಂಗ ಮಾಡ್ತೀವ ಅಂತಂದ್ರ ನಾವ್ ಏನ್ ಮಾಡ್ತೀವಿ ಲಿಂಗಕ್ಕೆ ಎಡೆ ಮಾಡಿದಾಗ ಉಣ್ತೀವ್ ಉಣಾಗ ಪ್ರಸಾದ ಅಂತ ಉಣ್ತೀವಿ ಮುಸುರಿ ಅಂತ ಕೈ ತೊಳ್ಕೊಳ್ಳೋಣ ಉಣ್ತೀವಿ ಅವಾಗ ಒಂದ್ ಎಷ್ಟೋ ಹೊತ್ತಿಪ್ಪತ್ತು ಅಗಳ ಎಷ್ಟೋ ಉಳಿದಿರ್ತಾವ ಅದ ಅನ್ನ ಪ್ರಸಾದ ಏನು ಮತ್ತೇನು ಅದನ್ನ ತಿರುಗಿ ತುಗ ಒಳಗ ಅಂದ್ರ ಅನ್ನವನ್ನು ಪ್ರಸಾದ ರೂಪದಿಂದ ಮಾರ್ಪಡಿಸುವಂತ ಒಂದು ಯೋಗ್ಯತೆಯನ್ನು ಶರಣರ ಇದರಲ್ಲಿ ಬಹಳ ಅನ್ನನ್ನ ಈ ರೀತಿ ಬಳಸುವುದು ಕಲಿಬೇಕು ಸ್ವರಾ ಏನಾಗೈತಿ ಅಂತಂದ್ರ ಅನ್ನ ಹಿಂಗೈತಿ ಯಾವ ಜೀವಿಗಳಿಗೆ ಅನ್ನ ಇರ್ಲಿಲ್ಲ ಅಂದ್ರೆ ಬದುಕುತ್ತೈತಿ ಹಂಗಾದ್ರೆ ಮಾನವನಲ್ಲಿ ಈ ಅನ್ನನ್ನ ಸಂರಕ್ಷಣೆ ಮಾಡುವಂತ ಬುದ್ಧಿ ಬರ್ಬೇಕಾಗೈತಿ ಎಲ್ಲೋ ಬಿತ್ತು ಎಲ್ಲೋ ಎತ್ತು ಅಂತ ಹಿಂಗ ನಾವು ಮಾಡ್ಬಾರ್ದು ಎಷ್ಟೋ ನಾವು ಮುಸುರಿಗೆ ಬರ್ತೇವೆ ಎಷ್ಟೋ ನಾವು ಬಿದ್ದಳಗಾಲ ಎಷ್ಟೋ ಏನೋ ಮಾಡ್ಕೊಂಡು ಅಳಗಾಲ ಆಗ್ತೈತಿ ಈ ತರ ಬದುಕ ಆಗ್ಬಾರ್ದು ಹಂಗ ಅನ್ನನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನ ನಾನ ಕೊಟ್ಟನೆ ತಾನವ ಅನ್ನ ನಾನು ಅಳಗಾಲ ಮಾಡ್ಬೇಕು ಇಷ್ಟ ಅಂತ ಒಂದು ನೆನಪಿ ಹುಬ್ಬಳ್ಳಿ ಸಿದ್ಧಾರು ಹುಬ್ಬಳ್ಳಿ ಪ್ಯಾಟ್ಯಾಗ ಕೂತು ಬರ್ತಿದ್ರು ಮುಂದ್ ಟಾಂಗಾದಾಗ ಕೂತು ಬರ್ತಿದ್ರು ಒಂದ್ ಗೇಣ್ ಮೆಣಸಿನಕಾಯಿ ಮುಂದ್ ಬಿದ್ದಿತ್ತ ಟಾಂಗಾ ಒಳಗ ತರ್ ಬಿದ್ದ ಅವಂದ ತರಿಬ್ದ ಯಾಕ ಅಪ್ಪುಗಳು ತರಿಬ್ ಇವ್ ತಗೊಂಬ ಅಂದ್ರ ತಗೊಂಬರಂಗಿಲ್ಲ ತಾವ ಇಳಿದ್ ಹೋಗಿ ಒಂದ್ ಮೆಣಸಿನಕಾಯಿ ತಗೊಂಡ್ ಬಂದ್ ಕೈಯಾಗಿ ತಗೊಂಡ್ರು ಇವ್ ಟಾಂಗಾ ಹೊಲ ಸುಮ್ಮ ಇರ್ಲಿಲ್ಲ ನೋಡಿ ಸಿದ್ಧಾರೂಢ್ರ ಹಾದಿ ಮೇಲೆ ಮೆಣಸಿನಕಾಯಿ ಸಾಲು ಅಲ್ಲಿ ಇವ್ರ ಸಿದ್ಧಾರೂಢ್ರ ಇವ್ ಸುಮ್ ಹೋಗ್ಲಿಲ್ಲ ಅಲ್ಲಿ ಇವ್ರ ರತಿನ ಶಾಸ್ತ್ರಕ್ಕೆ ಯಾಕೆ ಬರ್ತೀರಿ ಹಾದಿ ಮೇಲಿನ ಮೆಣಸಿನಕಾಯಿ ತಗೋತಾರ ಹಾದಿ ಮೇಲಿನ ಉಳ್ಳಾಗಡ್ಡಿ ತಗೋತಾರ ಏನಿದ್ರ ಅರ್ಥ ಅಂತ ಎಲ್ಲರಿಗೂ ಹೇಳ್ಬಿಡಾಕೈತಿ ಆದ್ ಅದ್ರಾಗ ಒಬ್ಬ ಬಾಂದ್ ಕೇಳಿ ಸಿದ್ಧಾರೂಢಪ್ಪ ಹಿಂಗೆಲ್ಲ ಆಕೈತಿ ಹೆಂಗಳು ಮಂದಿ ಹಂಗಳಂದ್ರು ಮತ್ತ ಶಾಸ್ತ್ರಕ್ಕೆ ಶುರು ಆತ್ಲ ಶುರು ಆಗ ಹೇಳ್ರ ನನಗ್ ಶಿಷ್ಯರಾಗಿ ಬಂದರಿ ನಾನ್ ನಿಮ್ಗೆ ಹೇಳೋದ್ ಕರ್ತವ್ಯ ಈ ಮೆಣಸಿಕಾಯಿ ತಿನ್ನಾಕ ಕೊಟ್ಟನ್ ಹಾದಿ ಮೇಲೆ ತುಳ್ದಾಡಕ್ಕಲ್ಲ ನೀವು ಹಿಂಗ್ ಸಂಗ್ರಹಣ ಮಾಡ್ಕೊಳ್ ಕಲ್ಕೋದತ್ತು ಮೆಣಸಿನಕಾಯಿ ತಗೊಂಡ ನೀವನ ಮೆಣಸಿನಕಾಯಿಗೆ ನಾವ್ ಮೆಣಸಿನಕಾಯಿ ತಗೊಂಡಿಲ್ಲ ಅಂದ್ರೆ ಉದಾಹರಣವಾದ ನಮಗ್ ಜೀವನಕ್ಕೆ ಬಳಕೆ ನಮ್ಮ ತಿಪ್ಪಿಯಾಗಿ ಎಷ್ಟು ಮೆಣಸಿನಕಾಯಿ ಹೋಗ್ತಾವ ಮಾರೇ ಅದನ್ನ ಯಾರು ಬಾಳೆ ಮಾಡ್ಲಾಕ ಸದ್ಯತಿ ಹಿಂಗೈತಿವ್ ನಾವು ಅದ್ರ ಕೊಳೆ ಬಿದ್ದಾಗ ಅದು ನಮಗೆ ಎಂದೂ ಸಿಗ್ತಿರುತ್ತದೆ ಅದನ್ನ ಎಷ್ಟೋ ನಾವು ಸಂಗ್ರಹಣಾತ್ಮಕವಾದ ಕಲಿಬೇಕು ಅದಕ್ಕ ಅಹಂ ಕೃತು ಅಹಂ ಯಜ್ಞಂ ಸ್ವದಾಹಮಹಂ
ಅನ್ನವನ್ನು ಇಲ್ಲಿ ಪರಮಾತ್ಮನ್ ಬಿಟ್ರೆ ಮಳೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋರ್ದು? ಇನ್ನೊಂದ್ 2-3 4 ಮಳಿ ಅದಾವ, ಆಗ್ಲಿಲ್ಲ ಅಂದ್ರೆ ಬಗಿ ಮುಂದೆ ಏನ್ ಮಾಡುದು? ಅದ್ ಹಿಂದಿಂದ ಅಟ್ ಇರ್ತೈತಿ, ಮುಂದಕ್ಕೂ ಆಗ್ಲಿಲ್ಲ ಅಂದ್ರ ಏನ್ ಮಾಡುದ್ ನಾವು? ಹಾಗಾದ್ರೆ ಏನ್ ಮಾಡ್ಬೇಕಾಗೈತಿ? ಅನ್ನವನ್ನು ಸಂರಕ್ಷಣೆ ಮಾಡುವಂತ ಭಾವ ಬರಬೇಕು. ನಮ್ಮ ಈ ಶರೀರಕ್ಕೆ ಅನ್ನನು ಪರಿಮಿತಿಯಾಗಿ ಆರೋಗ್ಯದಾಯಕ ಆಗುವಂಗ ಹಾಕ್ಬೇಕು. ಹಂಗ ಮಾಡುತ್ತಿರೋದಿಲ್ಲ ನಾವು. ಮಾಡ್ತೀವಲ್ಲ, ಹಿಂದೇನ್ ಮಾಡಿರ್ತಾರಲ್ಲ, ಒಂದು ಸಂಪರ್ಕ ಏನೋ ಮಾಡ್ತಾರ, ವಿಶೇಷ ಭೋಜನವನ್ನು ಮಾಡ್ತಾರೆ. ಈ ದಿನ 3 ರೊಟ್ಟಿ ತಿಂತಿದ್ದ ಇಂದ 6 ಹೋಳಿಗೆ ತಿಂತಾನೆ. ಯಾಕೆ? ಚಲೋ ಮಾಡ್ಯಾರ ಅವ್ರ. 6 ಹೋಳಿಗೆ ತಿಂದ ಪ್ರಕೃತಿ ಕೆಡಿಸ್ಕೊಂಡು ನಿನ್ನ ಇದನ್ನ ಮಾಡ್ಕೊಂಡು ಇಷ್ಟ ಅನ್ನ ತಿನ್ನಂತ ಯಾರು ಹೇಳ್ತಾರೆ ನಿನಗೆ? ನಮ್ಮ ಪ್ರಕೃತಿಗೆ ಒಗ್ಗಷ್ಟು ನಾವು ಅನ್ನನ್ನ ಸಮರ್ಪಕವಾಗಿ ಬಳಕೆ ಆಗುತ್ತೆ. ಮತ್ತ ಅವರು ಶಾಸ್ತ್ರಕಾರ ಹೇಳ್ತಾರು, ವಿಪರೀತ ಅನ್ನ ಇದರೊಳಗೆ ಹಾಕಿದೆ ಅಂದ್ರ ಅದ ಪಾಚನ ಆಗಿ ರಕ್ತ ಆಗ್ಬೇಕಾದ ಆಗಂಗಿಲ್ಲ, ಅದನ್ನೆಲ್ಲ ಹೊರಗೆ ನುಗ್ಗಿಸ್ಬಿಡ್ತೈತಿ. ಉಂಡದ್ದೇ ನಾವು ಉಂಡದ್ದ ಎಷ್ಟಿರ್ಬೇಕು ಅದು ರಕ್ತ ಆಗಿ ಮಾರ್ಪಾಡವಾಗುವಷ್ಟು ಅನ್ನವನ್ನು ಬಳಸುವುದಿಲ್ಲ. ಅದಕ್ಕ ಮಾನವನಿಗೆ 100 ವಿಚಾರಗಳನ್ನ ತಲೆಯೊಳಗ ಕೊಡ್ತಾನ ಭಗವಂತ. ಸ್ವದಾಹಮಗ ಅನ್ನಂ ಔಷಧ. ಪ್ರಕೃತಿ ವ್ಯತ್ಯಾಸ ಅಂತಂದ್ರ ಆಯುರ್ವೇದಾತ್ಮಕವಾದ ಗಿಡಗಳನ್ನ ಸಾಕಷ್ಟು ಕೊಟ್ಬಿಡ್ತಾನೆ. ಈಗೆಲ್ಲ ಇಂಜೆಕ್ಷನ್ ಅವ ಬೇರೆ ಬಂದಾವ. ನಮ್ಮ ಪೂರ್ವಜರೆಲ್ಲ ಅವತರನನ್ನ ಬಳಸ್ಕೊತಿದ್ರು. ಅದನ್ನ ಯಾರು ಮಾಡಿದ? ಮಾಡ್ಯಾನಂತ ಹೇಳಿ ಆಯುರ್ವೇದ ಯಾವ ರೋಗಕ್ಕೆ ಪರಿಹಾರಾರ್ಥವಾಗಿ ಔಷಧ ತಯಾರಿಸಿ ಸ್ವದಾಹಮಹಂ ಔಷಧ. ಜೀವಿಗಳನ್ನ ಸೃಷ್ಟಿಸಿದ, ಅವುಗಳನ್ನು ಸೃಷ್ಟಿಸಲಿಲ್ಲ ಅಂದ್ರೆ ಜೀವಿಗಳ ಮಾನವ ರೋಗಕ್ಕೆ ತುತ್ತಾಗಿದ್ದ. ಎಷ್ಟೋ ಜೀವಿಗಳ ರೋಗಕ್ಕೆ ತುತ್ತಾದ್ರೆ ಅವಕ್ಕೆಲ್ಲ ಅವುಗಳನ್ನು ಬೆಳೆಸುವಂಗ ಮಾಡಿ ಯಾವ ನಾನು ಸ್ವದಾಹಮಹಂ ಔಷಧ ಮಂತ್ರೋಹಮೇವ. ಮಂತ್ರ ಯಜ್ಞ ಮಾಡಿರ ಮಂತ್ರ ಇಲ್ಲ, ಯಜ್ಞ ಮಾಡಿದ್ರೆ ಯಜ್ಞಾನಾಂ ಜಪಯಜ್ಞೋ ಅಸ್ಮಿ. ಭಗವತ್ ಚಿಂತನೆ ಮಾಡಿ ಇದು ಒಂದು ಯಜ್ಞ ಆಕತಿ. ಮರಣಾತ್ ತ್ರಾಯತೆ ಇತಿ ಮಂತ್ರ. ನಮ್ಮನ್ನ ಈ ಮರಣದಿಂದ ಎತ್ತುದು ಯಾವ್ದಾರು ಇದ್ರ ಅದ ಭಗವಂತನ ನಾಮಸ್ಮರಣೆ. ಭಗವಂತನ ನಾಮ, ಅದಕ್ಕೆ ಮಂತ್ರ ಪುರುಷ ಆತ. ಪರಮಾತ್ಮನಿಗೆ ಇರ್ತಾರೋ ಮಂತ್ರ ಪುರುಷ. ಹಿಂಗಾದ್ರೆ ಮಂತ್ರನು ನಮ್ಮದೊಂದು ಹೆಸರು ಐತಿ, ಆ ಹೆಸರನ್ನ ನಾ ಕರಿಬೇಕಲ್ಲ ನಮ್ದು. ಹಿಂಗಾದ್ರೆ ಭಗವಂತಿಗೆ ನಾಮರೂಪಗಳು ಇಲ್ದಿದ್ದನ್ನು ಭಕ್ತ ಅನುಗ್ರಹಾರ್ಥವಾಗಿ ಸಾವಯವಾದ ಪರಮಾತ್ಮನಿಗೊಂದು ಹೆಸರು ಇರ್ಲೇಬೇಕು. ಆ ಹೆಸರ ವಿಷ್ಣು ಭಗವಂತರಿಯನ್ನ, ಶಿವಾರಿಯನ್ನ, ಬ್ರಹ್ಮರಿಯನ್ನ, ಗಣೇಶರಿಯನ್ನ, ಭಗವತಿ ಶಕ್ತಿ ಇದೆ, ಏನಾರ ಒಂದ್ ನಿನಗೆ ಬೇಕಲ್ಲ ಮಂತ್ರ. ಹಂಗಾದ್ರ ಆ ಮಂತ್ರದ ವ್ಯವಸ್ಥೆಯನ್ನ ನಾನ ಮಂತ್ರ ದೇವಾಜ್ಯ ಮಹಾಮಗ್ನಿ ಅಹಂ ಹುತಂ. ಇಲ್ಲಿಂದ ತಗೊಂಡ ಹವಿಸ್ಸನ್ನ ತಗೊಂಡ ಅಗ್ನಿ ಒಳಗೆ ಹಾಕಿದ್ರೆ ನೀ ಯಾವ ದೇವರಿಗೆ ಹೋಗಿ ಮುಟ್ಟಬೇಕು ನೋಡು, ಹೋಗಿ ಮುಟ್ಟಬೇಕು ಅಂತ ಆ ಅಗ್ನಿ ಹವ್ಯವಾಹನ ಅಂತ ಕರೀತಾರೆ. ಅವನ ಹೆಸರು ತಗೊಂಡ ಅಗ್ನಿಯಲ್ಲಿ ಹಾಕಿದ್ರೆ ಅವನ್ ಹೋಗಿ ಅದು ಮುಟ್ತದೆ. ಇದು ಬಾಳತ್ಯ ಶಾಸ್ತ್ರ. ಇಲ್ಲಿ ಹೋಗಿ ಹಾಕಿರ ಅಲ್ಲಿ ಹೋಗಿ. ಹಿಂಗಾಗಿ ಕೆಲವೊಬ್ರು ಇದ್ರ ಕಡೆ ಬರುದ ಬಿಡ್ತಾರೆ. ಮತ್ ಇವ್ರ ತಪ್ಪಿದ್ರೆ ಏನೋ ಆಗಂಗಿಲ್ಲ. ಯಾರದೋ ಒಬ್ಬರ ಮದುವೆ ಇರ್ತದೆ, ಮಂಟಪತೆಯಲ್ಲಿ ಇಲ್ಲಿ ವಧುವರ ಇಲ್ಲಿ 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 ಕುಣಿಸಿರ್ತಾರೆ. ಆ ಒಂದು 50 ಫೂಟು 60 ಫೂಟು ಮ್ಯಾಲ ಇರ್ತದೆ. ನಮಗ ಅಕ್ಷತಾರೋಪಣ ಪಟ್ಟಿರ್ತಾರ. ಯಾರ ಮ್ಯಾಲ ಹಾಕಕ್ ಪಟ್ಟಿರ್ತಾರೋ? ಯಾರ ವಧುವರ. ಮತ್ ಇದ್ರಿಗಿದ್ದವನ ಮ್ಯಾಲ ಹೋಗಿತ್ತಿಲ್ಲ, ಅವ್ರಿಗೆ ಮುಟ್ತೈತಿ ತಿಳಿತಿ, ಇದ್ರಿಗಿದ್ದವನ ಮ್ಯಾಲ ಹೋಗಿತಿ. ಯಾಕೋ ನನಗೆ ಯಾಕಂದ್ರೆ ಅವ್ರಿಗೆ ಹೋಗಿ ಮುಟ್ತೈತಿ. ಇಲ್ಲಿ ಹೋಗಿದ್ರೆ ಅಲ್ಲಿ ಹೆಂಗ್ ಮುಟ್ತೈತಿಪ್ಪ ನಿಮ್ದು ಹೇಳ್ರಿ, ನಮ್ಮದ್ ಕೇಳ್ತೈತಿ. ಇಲ್ಲಿ ಅಗ್ನಿ ಹವಿ ಹಾಕಿದ್ರೆ ಅವ್ನ್ ಹೋಗಿ ಮುಟ್ತೈತಿ ಹೆಂಗ್ ಹೇಳ್ತೀರಿ? 50-60 ಫೂಟದ ಮ್ಯಾಲಿನ ಅಕ್ಕಿ ಕಾಳು ಇವ್ರಿಗೆ ಬಂದ್ ಬೀಳ್ತೈತಿ. ಲೌಕಿಕರ ದಾರಿ ಚಕ್ರ ಅದಕ್ಕೇನಿಲ್ಲ, ಶಾಸ್ತ್ರಕ್ಕೆ ಹಾಕಿ ಅದ ಶಾಸ್ತ್ರನ ಹಿಂಗ್ ಹೇಳಕ. ಅದು ಇಲ್ಲಿ ಹಾಕ ಹವಿಸ್ಸನ್ನ ಹಾಕ ಹೋಗಿ ಮುಟ್ಟ. ಮಹಾಮಗ್ನಿ ಅಹಂ ಹುತಃ ಹೋತು ಅಂತ. ಆ ಕಾಲಕ್ಕೆ ಏನಾಕಿತ್ತು ಅಂತಂದ್ರ ಆಯಾ ಕಾಲಕ್ಕೆ ಆಯಾ ಯಜ್ಞಗಳನ್ನು ಮಾಡಿ ಮಳಿ ಇದನ್ನ ಎಲ್ಲ ಮಾಡಿ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನಮ ಸಂಭವ. ಪರ್ಜನ್ಯೋ ಯಜ್ಞೋ ಸಂಭವತಿ. 3ನೇ ಅಧ್ಯಾಯದಾಗ ಹೇಳ್ತಾನ ಈ ಮಳಿ ಆಗ್ಬೇಕಾದ್ರೆ ಯಜ್ಞಾದಿಗಳನ್ನು ಮಾಡಬೇಕು.
ಯಜ್ಞ ಎದರಿಂದ ತಯಾರತ್ತಂದ್ರ ವೇದದಿಂದ. ಹಾಗಾದ್ರೆ ಈ ಪರಂಪರೆಯನ್ನ ನಾವ ಇಂದಿನ ಶಿಕ್ಷಣ ಏನಾಗ್ಲಕತೈತಿ ಅಂತಂದ್ರ ಈ ಪರಂಪರೆ ಎಲ್ಲ ಅಳಿಕೆ ಹೋಗ್ಲಕೈತಿ. ಅದಕ್ಕ ಈಗೊಂದಿಷ್ಟು ಪಾಠಶಾಲೆಯಲ್ಲಿ ಮಾಡಾಗ ಈ ಮೋದಿ ಸರ್ಕಾರ ಮಾಡ್ತೇನ ಪ್ರತಿಯೊಂದು ವಿದ್ಯಾರ್ಥಿಗೆ ಪಾಠಶಾಲೆಯಲ್ಲಿ ಭಗವದ್ಗೀತೆಯನ್ನ ಪಠಣಕ್ಕೆ ಪಾಠ ಆಗಿರುವುದು ಅಂತ ಹೇಳಿ ಈಗ ಸೇರ್ಸಾಕ ಹಿಂಗೆಲ್ಲ ಗೊತ್ತಿರ್ಬೇಕು. ಅದನ್ನೇನ್ ಹೇಳ ಯಾಕ ಅಂತಂದ್ರ ಹಿಂಗ ಬದುಕುವ ಕಲೆಯನ್ನ ಹಿಂಗ ಗೊತ್ತಿರ್ತ. ಈಗೇನ ಅದೇನೂ ಮಾಡಂಗೇ ಇಲ್ಲ. ನಾವು ಮಳೆ ಆಗ್ಲಿ ಅಂತಂದ್ರ ಹೆಂಗ ಮಳೆ ಆಗ್ತೈತಿ, ದೇವತೆಗಳನ್ನ ಸಂತುಷ್ಟ ಮಾಡಿರತ್ತು ಅವ ಪರ್ಜನ್ಯ ಕೊಡ್ತಾನ ಅಂತ 3ನೇ ಅಧ್ಯಾಯದಾಗ ಹೇಳ್ತಾನ. ಈ ದೇವತೆಗಳ ಅಂದ್ರನ ಏನ್ ಗೊತ್ತಿಲ್ಲ ನಮಗ್, ಮತ್ತೆ ಹ್ಯಾಕ್ ಕರ್ಮ ಮಾಡೋದು. ಮಹಾಮಗ್ನಿ ಅಹಂ ಹುತ. ಹಂಗಾದ್ರೆ ಈ ಬೆಂಕಿ ಹುತ ಇದ ಎಲ್ಲ ಇಷ್ಟೆಲ್ಲ ಹೇಳಿ ಒಬ್ಬರೇ ಹಿಂಗೆಲ್ಲ ಹೆಂಗ ಆಗ್ತಾನ. ಮತ್ ಇದ್ರೊಳಗ ಒಂದು ಬೇರೆ ವಿತರ್ಕ. ಯಜ್ಞನು ಅವನ ಅತ್ಯರ್ಥಿ, ಯಾಗನು ಅವನ, ಅನ್ನನು ಅವನ, ಔಷಧನು ಅವನ, ಮಂತ್ರು ಅವನ, ಹವಿಸ್ಸು ಅವನ, ಅಗ್ನಿ ಅವನ. ಹಿಂಗಾಗಿ ಇದನ್ನ ಕೇಳಾಕ ನೋಡಾಕ ಒಂದಿಷ್ಟು ಗೊಂದಲದ ವಾತಾವರಣ ಆಗಿ ನಾವು ಭಗವದ್ಗೀತೆಯನ್ನ ಒಂದು ದೂರ ಸರಿಲಾಕೈತಿ. ಎಲ್ಲ ಅವ ಆತಾನು, ನಾವರೇ ಮಾಡೋದಾರೆ. ಮತ್ತೆ ಎಲ್ಲ ಅವ ಆದ್ರೆ ನಮ್ಮದೇ ಅನ್ಕೊಳ್ಳೇನೈತಿ, ಹಿಂಗೂ ವಿಚಾರ ಮಾಡ್ತೈತಿ. ಎಲ್ಲ ಅವನ ಆದ್ರ ನಮ್ಮದೇನೈತಿ ಅಂತಂದ್ರ ನೋಡು, ಎಲ್ಲ ಈಗ ಯಾರ್ದೋ ಒಬ್ಬರದ ಮದುವೆ ಐತಿ ಮದುವೆ ಮಾಡಾಕ ಹೊರಗ ಮಣಿ ಹಾಕಿ ಸಪ್ತ ಪದಿ ತುಳಿತಾರ, ಸುತ್ತಿರ್ತಾರ. ಅದು ಬೈಲಾಗನೋ ಮತ್ತೇನು ಅಲ್ಲಿಂದ ತಂದ ಇಲ್ಲಿ ಮಂಟಪದ ವೇದಿಕೆ ಮೇಲೆ ಕೊಡ್ತಾರ. ಇದ್ಯಾನ ಇದು ಬೈಲ, ಅದು ಬೈಲನ. ಮತ್ ಬಂದ ಅಡಿಗೆ ಮಾಡವ್ರ ಅಡಿಗೆ ಮಾಡ್ಯಾರ ಅದೇನೇ ಅದು ಬೈಲನ. ನೀ ಊಟ ಮಾಡವ ನಿಂದು ಬೈಲನ. ಬೈಲಾಗ ಎಲ್ಲಾ ನಡ್ದೈತೋ ಏನ್ ಬೇರೆ ಬೇರೆ ಬಾಂಡ್ರಿ ಮಾಡಿತ್ತು. ಹಂಗಾದ್ರ ಕರ್ತವ್ಯಗಳನ್ನ ಬೇರೆ ಬೇರೆ. ಹಂಗಾದ್ರ ಪರಮಾತ್ಮ ಸಾಧಾರಣವಾಗಿ ಆಕಾಶದಂತೆ ಎಲ್ಲಾದ್ರಾಗ ಅದಾನು. ಬೇರೆ ಬೇರೆ ವೈಯಕ್ತಿಕವಾಗಿ ಮಾಡ್ಲ ತಿಳ್ಕೊಳಕ್ ಅವ ಒಬ್ಬ ಎಲ್ಲ ಹೆಂಗಾಗ್ತಾನಂದ್ರ ಒಂದ ಆಕಾಶ ಹಿಂಗಾಗಿಲ್ಲ ಆಗೇತೀವಿ ಇಲ್ಲೋ ಅಂತಂದ್ರ ಆಗತ್ತಿಲ್ಲ, ದಿನ ಮಾಡತ್ತೀವಲ್ಲ. ಹಂಗಾದ್ರ ಭಗವಂತನ ಎಲ್ಲ ಅಹಂ ಕೃತು ಅಹಂ ಅಗ್ನಿ ಸ್ವದಾಹಂ ಔಷಧಂ ಮಂತ್ರೋ ಅಹಮೈವಾಜ್ಯ ಮಹಮಗ್ನಿ ಅಹಂ ಎಲ್ಲ ಇಟ್ಟು ಒಪ್ಪಲಿಲ್ಲ ಅಂತಂದ್ರ ಪಿತಾಮಹಶ್ಯ ಧಾತ ಮಾತಾ ಧಾತ ಪಿತಾಮಹ ವೇದ್ಯಂ ಪವಿತ್ರ ಓಂಕಾರ ರುಕ್ಸಾಂ ಯಜುರ್ವೇದ. ಮಾತಾ ಪಿತಾ, ಪಿತಾ ಅಂದ್ರೆ ಏನು? ತಂದೆ. ಪಿತಾಮಹಶ್ಯ ಜಗತಃ, ಈ ಜಗತ್ತಿಗೆ ಆತನ ತಂದೆ. ಹಿಂಗಂದಗಳಿಗೆ ಯಾವನ ತಂದೆ ಆದ್ರ ತಂದೆ ತಾಯಿಗಳಂತ ಯಾಕೆ ವಿಚಾರ ವಿತರ್ಕವನ್ನು ಮಾಡ್ತಾರೆ. ಇಂದಿನ ಶೈಕ್ಷಣಿಕ ಒಂದಿ ಬಹಳಷ್ಟು ಹಿಂಗ ವಿಚಾರ ಮಾಡ್ತಾರೆ. ಅವ ತಂದೆ ಆದ್ರೆ ನಮ್ಮ ತಂದೆ ತಾಯಿಗಳ ನಮ್ಮನ್ ತಂದಾರ, ಇವ್ರ ಯಾಕ? ಮತ್ತೆ ಇವ್ರು ಇಲ್ದಿದ್ರ ಅವ ಏನ್ ಮಾಡವನ? ಹಂಗಾದ್ರೆ ಶಾಸ್ತ್ರ ಇದಕ್ಕೊಂದು ಪರಿಹಾರ ಹೇಳ್ತದೆ. ಏನ? ಸಾಧಾರಣ ಕಾರಣ ಸಾಧಾರಣ ಸಾಧಾರಣ ಕಾರಣ. ಪರಮಾತ್ಮ ಸಾಧಾರಣ ಕಾರಣ, ತಾಯಿ ತಂದೆಗಳು ಅಸಾಧಾರಣ ಕಾರಣ. ನಮ್ಮನ್ನಷ್ಟ ಜನ್ಮ ಕೊಡ್ಲಾಕ ಅವ್ರ ಸಾಧಾರಣ ಕಾರಣ. ಇಲ್ಲಿ ನೀರ ಬೆಂಕಿ ಗಾಳಿ ಇದು ಅನ್ನ ನೀರ ಬದುಕಲಾಕ ಪ್ರತಿಯೊಂದು ಈ ದಿಕ್ಕ ಕಾಲ ಎಲ್ಲ ಇದ್ದಾವ ಅವನ. ಅವ ಅಸಾಧಾರಣ ಕಾರಣ, ಇದ ಸಾಧಾರಣ ಕಾರಣ. ಈ ಭೂಮಿ ಯಾರ್ದ? ಯಾರು ಒಬ್ಬ ನಂಬದ್ ಬಂದೈತಿ. ಮತ್ತ ಇವ್ರು ಹೋಗ್ಬರಕ ಮೊದಲು ಯಾರ್ದಿದ? ದೇವ್ರ. ಹಂಗಾದ್ರ ನೀರ ಆ ದೇವ್ರ, ಬೆಂಕಿ ಅದು ದೇವ್ರ. ಮತ್ತ ಅದಕ್ಕ ದೇವ್ರದ ಐತಂತ ಸಾಧಾರಣ ಕಾರಣ. ಅವುಗಳನ್ನ ಪರಿವರ್ತನೆಗೊಳಿಸಿ ಧಾನ್ಯಾದಿಗಳನ್ನು ಮಾಡಿಕೊಂಡು ಊಟ ಮಾಡಿದಾಗ ತಂದೆ ತಾಯಿಗಳಲ್ಲಿ ರೇತೋರಕ್ತ ಆಗಿ ಪರಿಣಾಮದಿಂದ ನಿನಗೆ ಶರೀರ ಬರ್ತೈತಿ. ಅಂದ್ರೆ ಅಸಾಧಾರಣ ಕಾರಣ. ನಿನ್ನ ಒಬ್ಬನ್ ತರ್ಲಾಕ ತಂದೆ ತಾಯಿಗಳು, ತಂದ ಮೇಲೆ ನಿನಗೆ ಬದುಕಲಾಕ ವ್ಯವಸ್ಥೆ ಮಾಡಿದ ಆತ ತಂದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು,
ಒಳಗ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಹಾಲಲ್ಲತ್ತು ನೀರಲ್ಲತ್ತು ಕೂಡಲು ಸಂಗಮ. ಹಂಗಾದ್ರೆ ತಂದೆ ಯಾಕೆ ಅನ್ಸ್ಕೊಂಡ ಅಂದ್ರೆ ಸಾಧಾರಣ ಕಾರಣ. ಯಾವ ಜೀವಿ ಇಲ್ಲಿ ಹುಟ್ಟಬೇಕಾದ್ರ ಆತನ ವ್ಯವಸ್ಥೆಯ ಮೇಲನ ಹುಟ್ಟ, ಬಂದಿಂದ ಆತನ ವ್ಯವಸ್ಥೆಯಿಂದ ಬದುಕಲಕ್ ಸಾಧ್ಯ ಇಲ್ಲ. ಬದುಕಲಕ್ ಸಾಧ್ಯತೆ ನೀರ್ ಅವಂದಿರ್ಲಿಲ್ಲ ಅಂದ್ರೆ ಬದುಕಲಕ್ ಸಾಧ್ಯ. ಇವು ಮಾನವ ಮಾಡ್ಕೊಳಕ್ ಬರ್ತೈತೇನೋ, ಇಲ್ಲ ನಮ್ಮ ತಾಯಿ ತಂದೆಗೆ ನೀರ್ ಮಾಡ್ಲಕ್ ಬರ್ತೈತೇನೋ, ಭೂಮಿ ಮಾಡ್ಲಕ್ ಬರ್ತೈತೇನೋ. ಬೆಂಕಿ ಹೊರಗೆ ಬೆಂಕಿ ಐತಿ, ಅಡಿಗೆ ಸುಡ್ಲಕ್ಕ ಒಳಗ ಬೆಂಕಿ ಬೇಕಲ್ಲ. ಒಳಗಿನ ಬೆಂಕಿ ಅನ್ನವನ್ನು ಉಂಡೇದಿ ಅದನ್ನ ಜೀರ್ಣೀಕೃತ ಮಾಡುವಷ್ಟು ಬೆಂಕಿ. ಅದನ್ನ ಇಡ್ಲೇ ಇಲ್ಲ ಅಂದ್ರೆ ಇದು ನಿನಗೆ ಹ್ಯಾಗ ನಡೀತದ? ಬೆಂಕಿ ತಣ್ಣಗಾತಂದ್ರ ಎಬ್ಸುದು. ಹಂಗಾದ್ರೆ ಬೆಂಕಿ ನೋಡ್ರಿ ನೀವ ಬಹಳಷ್ಟು ವಿಚಾರ, ಹೊರಗಿನ ವಿಚಾರಗಳನ್ನ ಹೇಳ್ತಾರೆ. ದಗ ಉರಿ ಉರ್ತಿತ್ತಂದ್ರ ಒಂದ್ ಚೆರಿಗೆ ನೀರ್ ಸುರಿಯುದು ಅಂದ್ರ ಆರ್ತದೆ, ಬೆಂಕಿ ಆರ್ತದೆ. ಹೊರಗಿಂದ ಬಿಸಿಲಾಗ ದಗದ ಮಾಡಿ ಬಂದಾಗ ಎಡ್ಡ ಚೆರಿಗೆ ನೀರ್ ಕುಡಿದ್ರೆ ಆರ್ವತ್ತದ. ಹೊರಗಿನ ಬೆಂಕಿ ಒಂದ್ ಚೆರಿಗೆ ನೀರ್ ಕುಡಿದ್ರ ಆರ್ತದೆ. ಎಡ್ಡ ಚೆರಿಗೆ ನೀರ್ ಕುಡಿತಾರ ಬಿಸಿಲಾಗ ಬಂದ, ಇದು ಆರವತ್ಲ. ಆಯ್ತಂದ್ರ ಕೇಳ್ತಾನ, ಆಯ್ತಂದ್ರ ಎಬ್ಸುದ್ಲ ಮತ್ತಾನ್ ಮಾಡೋದೈತಿ. ಹಂಗಾದ್ರ ಆರ್ಬಾರ್ದಂಗ ಇಟ್ಟಾವ ಅವನು ನೋಡ, ಅವಾಗ ತಂದೆ ಇರ್ಬೇಕು. ಆರ್ಬಾರ್ದಂಗ ಇಲ್ಲಿ ಬೆಂಕಿ ಇಟ್ಟಾನ. ಇದು ಮಾನವನ ಜೀವನಿಂದ ಮಾಡ್ಕೊಳಕ್ ಬರುದನ್ನ ಒಳಗ ಆಂತರಿಕ ಜಠರಾಗ್ನಿ ಇದನ್ನ. ಹಾಗಾದ್ರ ಅವ ಅದ ಯುತಾಮಶ್ಯ ಜಗತಃ. ಇಲ್ಲಿ ಬೆಂಕಿನೂ ಇಟ್ಟ, ಗಾಳಿ ನೋಡಿ ನಾವು ಎಷ್ಟು ಇದನ್ನೆಲ್ಲ ಆಕ್ಸಿಜನ್ ಮುಖಾಂತರ ತಗೋತೀವಿ. ಇದೇನ್ ಈ ಬೈಲೊಳಗಿದ್ದ ಈ ಗಾಳಿ ತುಂಬಿ ಬಿಟ್ಟಾನಂತ ನಾವು ಬದುಕಲಿಕ್ಕೆ ಸಾಧ್ಯ. ಹಂಗಾದ್ರೆ ತಂದೆ ಸಾಧಾರಣ ಕಾರಣ. ತಾಯಿ ತಂದೆಗಳಿಗೆ ಈ ಗಾಳಿ ತುಂಬಲಕ್ ಬರ್ತೈತೇನೋ? ಅವರಿಗೆ ಗಾಳಿಯಿಂದ ಆಕ್ಸಿಜನ್ ತಯಾರು ಮಾಡಕ್ ಬರ್ತೈತೇನೋ? ಆಮ್ಲಜನಕ ಅಂತ ಅದ ಮಾನವನಿಗಾಗಲಿ ಎಲ್ಲ ಜೀವಿಗಳಿಗೆ ಪೋಷಕತ್ತದ. ಅದನ್ನ ಯಾರು ಮಾಡಿದ್ರು? ಅದನ್ನ ಮಾಡಿದವ ಅದನ್ನ ತಿಳ್ಕೊಂಡ್ರು, ಸಂತರಾದರು, ಶರಣರಾದರು. ನಾವು ಅದನ್ನ ಗಾಳಿ ಅಂದ್ರೆ ಏನ್ ಬಿಡೋಪ, ಬೀಳ್ತೈತಿ ಹೋಗ್ತೈತಿ, ಹೋಗಂಗಿಲ್ಲ. ಅದರ ವ್ಯವಸ್ಥೆಯನ್ನು ಇರ್ತಾನೆ. ಅದಕ್ಕೆ ಅಸಾಧಾರಣ ಕಾರಣ ಅಲ್ಲ ಪರಮಾತ್ಮ, ಸಾಧಾರಣ ಕಾರಣ. ನಮ್ಮ ತಾಯಿ ತಂದೆಗಳನ್ನ ನಮ್ಮನ್ನ ತರ್ಲಾಕ ಅಸಾಧಾರಣ ಕಾರಣ. ಒಂದಕ್ಕೆ ಕಟ್ಟ ಮೀಸಲವ. ಎಲ್ಲ ಜೀವಿಗಳಿಗೆ ಎಲ್ಲದಕ್ಕೂ ಬದುಕಾಕ ಹೆಂಗಿಟ್ಟಾನ ನೋಡ್ರಿ. ಒಂದು ಜೀವ ಒಂದು ತಾಯಿಯಿಂದ ಬರ್ತೈತಿ, ಇರಿಬಿ ಕಿತ್ತ ಐತಿ, ಎಷ್ಟ ಒಂದಿಟ್ಟು ಉಗುರು. ನಮಗೆ ಎಷ್ಟು ಹಾರ್ಟದ ವ್ಯವಸ್ಥೆ ಪಂಪ್ ಮಾಡೋದು ಇಟ್ಟಾನ, ಅದಕ್ಕೂ ಆ ಕಿಟ್ಟಾನನ್ನ ಚಾಲನೆ ಮಾಡ್ತೈತಿ. ಅಷ್ಟು ತಿಳಿವಂತ ಯಾರು ಯಾವ ಮಾಡವದ ಅನ್ಕೊಂಡ್ ನೋಡು ಹೇಳು. ಇರ್ಬಿ ಒಳಗ ಹಾರ್ಟ್ ಮಾಡಿ ಆನರಿ ಹಾಕ್ತಾನ. ಇಲ್ಲ ಇಂದಿನ ಡಾಕ್ಟರ್ಗಳು ಇರ್ಬಿ ಆಪರೇಷನ್ ಅದು ಮಾಡ್ತಾರ. ಅಷ್ಟು ಹಾರ್ಟದ ವ್ಯವಸ್ಥೆ ಮಾಡ್ಯಾನ. ಕಣ್ಣು ತೆರಿಲ್ಲ ಒಂದಿತ್ತ ಏನಾರ ನೋಡ್ಲ. ಪರಮಾತ್ಮ ಅಂತ ಅವ್ಯಾನು ಸಿಗತಾರ. ಪರಮಾತ್ಮ ಕೊಡ್ತಾನ ಕುಂಡ್ರಿ ನೀ ಹಗದಾದ ಮಾಡೋದ್ ಬಿಟ್ಟಾನ ಹಿಂಗತಾರ. ಇಲ್ಲ ತಾಯಿಂದಿರೋತಾರ, ಪರಮಾತ್ಮ ಕೊಡ್ತಿದ್ರು ಹೋಗಿ ನೀವು ಹೊರಗೆ ಊಟ ಮಾಡೋದು. ಅವಾಗ ಕೊಟ್ಟದ್ದನ್ನ ವಿಚಾರ ಮಾಡಂಗಿಲ್ಲ. ನಾ ದುಡಿದ್ನಿ ಅಂದಾಗ ಗಾಳಿ, ಹೊಲದಾಗ ಬಿತ್ತಾವನ ಹರಗಾವನ ಎಲ್ಲಾ ಆತನ ಗಾಳಿ ಮಾಡ್ತಾವ. ಮಳಿ ಆಗವ ನಾನು ಅದು ಅದೇ ನೋಡಕ ಯಾವಾಗ ಆಗೋದು ಮಳಿ. ನಾ ಆಯ್ತಿ ನಾ ಯಾಕೆ ಮಳಿ ಮಾಡ್ಲಿ ಸುತ್ತಾನ. ನಾವೆಲ್ಲಾರು ನೀನ ಒಕ್ವರ್ನಿಂದ ಕೂಡ್ರ ಹರ್ಯಾಗ ಮಳಿ ಆಗ್ಬೇಕು. ವ್ಯವಸ್ಥೆ ಐತದ, ನಾವ್ ಹಂಗ ಮಾಡಂಗಿಲ್ಲ. ನಾ ಮಾಡಿದಾಗ ಭೂಮಿ ಬಿತ್ತದು. ನಿನಗ್ ಬಿತ್ತಾಕ ಅದನ್ನ ಮಾಡಾಕ ಅರ್ಥ ಐತಿ, ಮಳಿ ಮಾಡಾಕ ಬರ. ಮಳಿ ಬಿದ್ದ ಮೇಲೆ ಅದ್ ಮಳಿ ಕೇಳಾಕ ನಿನಗ್ ಮಾಡಾಕ ಅದಕ್ಕೆ ಹಸಿ ತಗೊಂಡ್ ಮಳಿ ಕೇಳಂಗ ಮಾಡಿಟ್ಟಾವ ನೋಡ್ರಿ. ಯಾರು ಮಾಡಿಪ್ಪ ಜಗತ್ತನ್ನ ಹಿಂಗ. ಅದಕ್ಕ ತಂದೆ ಸ್ವರೂಪ ಅಂತ ಹೇಳಿ ಅವ್ರ ಶರಣರು ಸಂತರು ಇದ್ರಾಗ ಹೋದ್ರೆ ಅವರು ಎಷ್ಟು ಹೇಳ್ತಾರೆ. ಹಂಗಾದ್ರೆ ಭಗವಂತನ ವಿಸ್ಮರಣೆ ಆಗ್ಬಾರ್ದು. ಹಂಗಾದ್ರೆ ಇಡೀ ಎಲ್ಲ ಏನಂತ ಜ್ಞಾನ ಯಜ್ಞದಿಂದ ನೋಡ್ತಿದ್ದೆ ಅಂದ್ರೆ ಹಿಂಗ ನೋಡ್ಕೋ. ರಾಮಾಶ್ಯ ಜಗತ ಎಲ್ಲ ಜಗತ್ತಿಗೆ ಜ್ಞಾನಕಾರ ಧಾತ. ನಾನು ಮಾಡಿದ ಕರ್ಮಗಳನ್ನ ವಿಂಗಡಿಸಿ ಕೊಡಬೇಕಲ್ಲ. ನಾನು ಪಾಪನರೇ ಮಾಡೇನಿ, ನಾ ಪುಣ್ಯರೇ ಮಾಡೇನಿ,
ನನಗ ಅದನ್ನ ನನಗ ಸರಿಯಾಗಿ ವಿಂಗಡಿಸಿ ಕೊಡುವಂತ ದಾತ ಅದ. ಮತ್ತ ಯಾವ ಜೀವಿಗಳಿಗೂ ಇಲ್ಲಿ ಎಷ್ಟು ಕೊಡ್ಬೇಕಷ್ಟು ಕೊಡುಗೈ ಇದಾವದ ದಾತ ಅದ. ಕೊಡ್ತಾನು ತಿರುಗಿಸ್ಕೊಳವ ಅಲ್ಲ. ಈಗ ಯಾರೋ ನಮಗೇನೋ ಕೊಟ್ರು ಅಂದ್ರೆ ತಿರುಗಿಸ್ಕೊತಾರ. ಇಲ್ಲ ನಮ್ಮ ತಾಯಿ ತಂದೆಗೆ ಕೊಟ್ಟಿದ್ದೀವಿ ಅಂತಂದ್ರೆ ನಾನ ಅದನ್ನ ನನ್ನ ಮಗ ಇಷ್ಟು ಕೊಟ್ಟೇನೆ ಹೋಗಿ ಅವನ ಕಡೆ ಇಸ್ಕೊಡು ಎಂತ ದಾತಾಗಳು ಇವ್ರ. ಹಾಗಾದ್ರೆ ಕೊಡ್ತಾನಲ್ಲ ಮಹಾದಾನಿ ಕೂಡಲ ಸಂಗಮ ದೇವ ಯಾರಿಗ್ ಕೊಟ್ಟಾನು ನಾನ್ ನಿನಗಿಟ್ಟು ಮಳಿ ಮಾಡಿ ಬೆಳಿ ತಕ್ಕೊಂಡಿ ಅದ್ರ ರೊಕ್ಕ ಒಯ್ಯ ಇನ್ನೂವರೆಗೆ ಎಂದೂ ಒಯ್ಯ ದಾತ ಎಂತ ದಾತ. ಬೆಳಿ ಕೊಟ್ಟ ಮಳಿ ಆತು ಕೆಟ್ಟ ಗಾಳಿ ಬೀಸಿ ಬೆಲ್ಲ ಬಿತ್ತಂದ್ರೆ ಇವ ಏನ್ ಮಾಡ್ಕೊಳ್ಳೋನು. ಅದಕ್ಕೆ ಸಮರ್ಪಕವಾದಂತ ವಾಯು ನಿರ್ಮಾಣ ಮಾಡ್ಲಿಲ್ಲ ಅಂದ್ರೆ ನಾವೇನ್ ಮಾಡವ್ರು. ರೋಗದ ಬಿತ್ತಂತಂದ್ರೆ ಈಗೆಲ್ಲಾ ಔಷಧ ಸತ್ತೈತಿ, ಎಲ್ಲಾ ಔಷಧ ಸತ್ತೈತಿ, ಮಳಿನ ಆಗತ್ತೆ ಯಾರು ನೋಡುದು. ಅದನ್ನು ಮೋಡೋದು ಬಿತ್ತಾರೆ. ಕೃತ್ರಿಮ ಎಷ್ಟು ಮಾಡಾಕೈತಿ ಅನ್ನೋದು ಅಟ್ಟ ಭಗವಂತನ ವಿಸ್ಮರಣೆ ನಮ್ಮ ತಲೆ ಒಳಗೆ ಆಗ್ಲಕೈತಿ. ತಿಳಿಯಾಗ್ತುವಾಗ ನಾವ ಮೋಡ್ ಬಿತ್ತಾನೆ ಮಾಡು ಔಷಧ ಹೊಡಿ ಏನ್ ಮಾಡ್ತಿ ಮಾಡ. ಅದ್ರ ತನ್ನ ಚೌಕಟ್ಟಿನಾಗ ಏನಿತ್ತು ಹಂಗೆ ಏನ್ ಮಾಡ್ತಾರ ಮಾಡ್ಲಿ. ಯಾಕಂದ್ರೆ ಇವನು ಒಂದಿಟ್ಟು ತಂದ ಪ್ರಾಬಲ್ಯ ತೋರ್ಸಾವನಲ್ಲ ತೋರ್ಸು ನಿಂಗೆ ಅಂತ. ಹಾಗಾದ್ರೆ ಅವ ಅದನ್ನು ಪಿತಾಹಮಶ್ಯ ಜಗತಃ ಮಾತಾ ಹಾಯ್ ಬೇಕಾದಷ್ಟು ಮಗ ಕಾಡ್ತಾನು. ತಂದಿ ಊಟ ಕೊಡ್ಬೇಡ ಅವ್ನ್ ವಾಕ್ಯ ಅಂದ್ರೆ ನೀನು ಅವನು ಹೊರಗೆ ನೋಡ್ ನಡಿ ನಮ್ಮ ಮನ್ಯಾಗ ನಿಂದಿರ್ಬೇಕು. ಇಲ್ಲ ಅವ್ ಕಾಡದ್ ಅವ್ ಆದ್ಮೇಲತ್ತ ಎಷ್ಟೋ ತಪ್ಪು ಮಾಡಿರ್ತೈತಿ. ಅವನ್ ಕರಿಬಾರ್ದು ಕರೆ ಕರೆದ ನಮ್ಮನ್ನು ಊಟ ಹಾಕುವಂತ ಬಂಧುತ್ವ ಪ್ರೇಮ ಯಾರು ಇದ್ರ ಅದ ತಾಯಿ ಅಂತ. ಬಂಧುತ್ವ ಪ್ರೇಮ ಅದೊಂದು ತಾಯಿಯಲ್ಲಿ ವೈಶಿಷ್ಟ್ಯತೆ. ಎಷ್ಟ ಮಗ ತಪ್ಪು ಮಾಡ್ಯಾನ ಅಂದ್ರೂ ಕರೆದು ಊಟ ಹೇಳ್ತಾಳ. ತಂದೆನು ಹೇಳ್ತಾನ ಯಾಕೆ ಪಟ್ ಹೇಳ್ತಾನ. ನಮ್ಮ ತಂದೆಗಳು ಹಂಗ ಮಾಡ್ಯಾರಿಲ್ಲ. ತಾಯಿ ಹಂಗ ಮಾಡ್ಯಾಳ ಬಡಿಯವ್ರು ಹೋದಾರ. ನೀ ಅಲ್ಲದ ಬಾಳ ವಿಪರೀತ ಮಾಡೋಣ ಬೆಳಿತಾಳ ಅಂದ್ರೆ ಬೆಳಿತಾಳೋ ಮಾತ್ರ ಹೃದಯ ಇವ ತಾನು ತಂದೆ ಹುಡುಗಾಡ ಊಟ ತಿರುಗಲಿ 8 ದಿನ ಉಪವಾಸ ಬೀಳ್ತಾನ. 1 ದಿನ ಊಟ ಮಾಡದಿದ್ರೆ ಒಂದು ಹೊತ್ತಿನ ಊಟ ಮಾಡದಿದ್ರೆ ತಾಯಿ ಎಷ್ಟು ಹಾಕ್ಯಾರ. ಹಂಗಾದ್ರೆ ಯಾವ ಜೀವಿನೂ ಇಲ್ಲಿ ಉಪವಾಸ ಬೀಳ್ಬಾರ್ದಂಗ ಮಾಡ್ಯಾನಂದ್ರ ತಾಯಿ ಎಲ್ಲ ಮತ್ತೇನ್ ಅನ್ಬೇಕು. ಯಾವ ಜೀವಿ ಉಪವಾಸ ಬಿದ್ದೈತಿ ಅನ್ನೋದು ಕೇಳಂಗಿಲ್ಲ. ಯಾಕ ಭಕ್ತವತ್ಸಲ ಸರ್ವದಯಾಪಾರಿ ಅಂತ ಭಗವಂತನಿಗೆ ಐತಿ ಅಂತ ಅಂದ್ರೆ ತಾಯಿ ಹೃದಯದಷ್ಟು ಜೀವಿಗಳಿಂದ ಕರುಣಾಮಯ ಅದಾನಂತ ಅಂದ ಬಳಿಕ ಮಾತಾ ಅನ್ಲಾಕಿ ಏನ್ ತಪ್ಪೈತಿ. ತಾಯಿ ಅನ್ಲಾಕಿ ಏನ್ ತಪ್ಪೈತಿ ಭಗವಂತನಿಗೆ. ಅದಕ್ಕಾಗಿ ಪಿತಾಮಹಶ್ಯ ಜಗತಃ ಮಾತಾ ಧಾತ ಕರ್ಮ ಫಲವನ್ನು ವಿಭಜಿಸಿಕೊಟ್ಟ. ನಾ ಬಾಳ ಪುಣ್ಯ ಮಾಡೇನಿ, ನಾ ಮಗ್ ಒಂದಿಟ್ಟು ಕುಡ್ತನತ್ ನಿನಗ್ ಕುಡ್ಲಾಕ ಏನಾರ ಬರುವಂಗ ಮಾಡ್ಯಾನ ನಿನಗ. ಎಷ್ಟೋ ನಮ್ಮ ಮನೆಯೊಳಗ ನಾವ್ ಎಷ್ಟೋ ಪುಣ್ಯವಂತರದೆವು, ಎಷ್ಟೋ ಪಾಪನು ಮಾಡಿರ್ತೀವಿ. ಪಾಪ ಮಾಡಿದ್ರ ನೀನು ಒಂದಿಟ್ಟು ತುವ ಅಂದ್ರ ಇಲ್ಲ ನಿನಗ ಅಟ್ಟು ವಿಭಜನೆ ಮಾಡಿಟ್ಬಿಟ್ಟ. ಅವ ಅಲಿಕುಳ್ಳಿ ಬೇಡ ಹೇಳ್ತಾನಲ್ಲ ತಾಯಿ ತಂದಿ ಎಷ್ಟೋ ಪಾಪ ಮಾಡೀನಿ ಇದ್ರಂದ ಒಂದಿಟ್ಟು ತಗೋರಿ ಅಂತಂದ್ರ ನೋಡಂಗ. ಹಂಗಾದ್ರೆ ಇವಾಗ ನೋಡ್ರಿ ನೀವು ಪರಮಾತ್ಮ ಪಾಪ ಪುಣ್ಯಗಳನ್ನು ಭೌತಿಕವಾಗಿ ಎಲ್ಲಿಟ್ಟಾನತರ ಫಲ ಅಂದ್ರೆ ನಮ್ಮ ಅಂತಃಕರಣ ಆಶಯದಲ್ಲಿ ಅಂತ ಸರ್ವಶಾಸ್ತ್ರಗಳ ವ್ಯವಸ್ಥೆ. ಎಲ್ಲಿಡುದು ನಂದು ಪಾಪ ಪುಣ್ಯ ಎಲ್ಲ ಒಂದು ಓದ್ ಮನೆಯಾಗಿಟ್ಟು ಬೇಕಾದಾಗ ಕೊಡೋದಿಲ್ಲ ಅವ ಇಲ್ಲೇ ಸತ್ತದು. ಹಂಗಾದ್ರೆ ಅಂತಃಕರಣ ಎಷ್ಟೈತಿ ಅಂದ್ರ ಆಳವಾಗುತ್ತೈತಿ. ಎಷ್ಟು ತುಂಬೈತೋ ಏನು ಅದಕ್ಕೇನು ಅಂತಃಕರಣಕ್ಕೆ ಇತಿಮಿತಿ ಇಲ್ಲ. ಜನ್ಮ ಜನ್ಮಾಂತರದ ಕರ್ಮದ ವ್ಯವಸ್ಥೆಯನ್ನೆಲ್ಲ ಅಂತಃಕರಣದಲ್ಲಿ ವಿಧಿಗಿಸಿಟ್ಟು ಏನ್ ಮಾಡ್ತಾನಂತಂದಾದ್ರೆ ಯಾವಾಗ ಯಾರು ಬೇಕು ನೋಡು ನಾವು ಸುಮ್ಮನ ಒಂದಿಷ್ಟ ಕಾರ್ಯೋನ್ಮುಖವಾಗಿರ್ತೀವಿ. ಆ ಪುಣ್ಯದ ಸುಕೃತ ಪಕ್ವಾಗಿ ಫಲ ಕೊಡಕ್ ಬರ್ತಾವ ಗಪ್ಪನ ಏನಾರೇ ಇವ್ ಮಾಡಿ ಶ್ರೀಮಂತನ ಆಗಿರ್ತಾನ. ಇಲ್ಲ ಅದಕ್ಕೊಂದ್ ಏನೋ ಇವ್ ಬಂದು ಅದರದ್ದು ಸಾಸೆ ಬಿಡ್ತೈತಿ. ಅವಕ್ಕನ ಎಲ್ಲಾ ದಾಳಂಬರಿಯಲ್ಲಿ ಹೆಚ್ಚಿರ್ತೀವಿ ದ್ರಾಕ್ಷಿ
ಅಪ್ಪನ ಒಮ್ಮೆ ನಮಗೆ ಎಬಿಸಿ ಕೊಟ್ಬಿಟ್ಟಂದ್ರ ಇವಾಗ ಹೆಂಗಾತು ಅವಂಗ್ಯಾಕ್ ಆಗ್ಲಿಲ್ಲ ಅಂತಂದ್ರ ಅವ್ರ ಕರ್ಮಗಳ ವ್ಯವಸ್ಥೆ ಆಗತೈತಿಲ್ಲೋ. ಎಲ್ಲಾರು ಮಾಡಿರ್ತೀವಿ, ಎಲ್ಲಾರಿಗೂ ಬೆಳಿ ಐತೇನು, ಎಲ್ಲಾರ್ಗೂ ಮಳಿ ಆಗೈತಿ, ಎಲ್ಲಾರು ಅಲ್ಲ. ಮತ್ ನೋಡು, ನಾವೆಲ್ಲರೂ ಮನುಷ್ಯ ದೃಷ್ಟಿಯಿಂದ ಒಂದೇ. ರೋಗಗಳೇ ಯಾಕೆ ಹೆಚ್ಚು ಕಡಿಮೆ ಅದಾವತ್ತ ಕೇಳಿದ್ರ ಲೌಕಿಕತೆಯಿಂದ ಏನ್ ಹೇಳುದು? ಅವ ಒಬ್ಬ ಶ್ರೀಮಂತದ, ಒಬ್ಬ ಬಡವ ಅದ, ಒಬ್ಬ ದಾಡ್ಡ ಅದ, ಒಬ್ಬ ಜ್ಞಾನಿ ಅದ. ಹಿಂಗ್ಯಾಕ ಅರ್ಥ ಲೌಕಿಕರನ್ನ ಕೇಳ್ರಿ ನೀವು. ಹಿಂಗ್ಯಾಕ ನೀ ಶಾಸ್ತ್ರಕ್ಕೆ ಬರ್ದ್ರ ಬಿಡುವಲ್ಲ ಕೊಡು, ಹಿಂಗ್ಯಾಕ ಸಮಾಜದಾಗ ಏನೋ ಅವತರ ಕರ್ಮ. ಹಾಗಾದ್ರ ಅವತರ ಕರ್ಮ ನಮಗ ಎಷ್ಟ ಅವಿಭಜನ ಆಗಬಾರ್ದಂಗ, ಅವಿಭಾಜ್ಯ ಆಗಬಾರ್ದಂಗ ನಮಗ ಅದಾದ ಕರ್ಮದ ಫಲವನ್ನ ಕೊಟ್ಟು ಆ ಕರ್ಮದ ಫಲವನ್ನು ಉಂಡ ನಮ್ಮ ಜೀವನದ ದೈನಂದಿನ ಕ್ರಿಯೆಗಳನ್ನ ನಡೆಯಲಾಗ್ತೇವ. ಗೊತ್ತಿಲ್ಲ ಮಾನವನಿಗೆ ಯಾಕ ತಾತ್ವಿಕ ಚಿಂತನೆ ಮಾಡುದಂತಂದ್ರ ಅದ್ರ ನಿನ್ನ ಹಿಂದ್ ಇಷ್ಟು ಬಿಗು ಬಂದೈತಿ ಪರಮಾತ್ಮ. ಹಂಗಾದ್ರ ಬೇಕಾದ ಮಾಡಿ ಹೋದ. ಮನುಷ್ಯನಟ್ಟು ಸುಮಾರು ಯಾರಲ್ಲ, ಎಲ್ಲಾ ಜೀವಿಗಳು ಯಾವ ಕೆಟ್ಟಲ್ಲ, ಅದ್ರ ಮನುಷ್ಯನಟ್ಟು ಸುಮಾರು. ಹಂಗಂತ ಹೇಳಿ ಅದನ್ನೆಲ್ಲ ತನ್ನ ಕೈಯಾಗ ಇಟ್ಕೊಂಡು ಮತ್ತ ನಮ್ಮ ಕೈಯಾಗದು ಕೊಟ್ಟಿದ್ದಂದ್ರ ಬಡ ಕಾಟ್ಕೋಟೆ ಅದನ್ನ ಪಾಪದಂತ ಚಲೋ ಇದ್ದದಟ್ಟು ಇಟ್ಕೊಂಡು ಕೂತ್ ಬಿಡ್ತಿದ್ವಿ. ಹ್ಯಾಂಗ ಮಾಡ್ತಾನ ಮಾಡೋದ ನೋಡ್ಲ ಇಲ್ಲಿ ಬೋರ್ಡ್ ಇವ್ ಹಿಂಗ ತಾನತ್ತ ಅದನ್ನ ಒಳಗ ಮುಚ್ಚಿ ಮಾಡಿ ನಮ್ಮಂತ ಕರಣದಲ್ಲೇ ಇದಾವು ಗೊತ್ತಾಗಬಾರ್ದು. ಎಷ್ಟು ಅವನಲ್ಲಿ ಗಂಭೀರತೆ ಇರಬೇಕು, ಎಷ್ಟು ಬುದ್ಧಿವಂತ ಇರಬೇಕು, ಎಷ್ಟು ಬುದ್ಧಿವಂತ ಇರಬೇಕು. ಹಂಗಾದ್ರ ಧಾತ ನಮಗೆ ವಿಭಜನೆ ಮಾಡಿ ಒಂದ ತಾಯಿ ತಂದೆ 4 ಮಕ್ಕಳು ನಡೆದ ಒಬ್ಬ ರಾಜಕೀಯ ಆಳ್ತಾನು, ಒಬ್ಬ ಭಿಕ್ಷುಕ ಆಗ್ತಾನೆ. ತಾಯಿ ತಂದೆ ಲೇತನಿ ಭಾವ ರಾಜ ಆಗ್ಲಿಕ್ಕಿಲ್ಲ, ಎಲ್ಲಾರು ರಾಜರಾಗ್ಲಿಪ್ಪ ಅಂತ ಭಾವನೆ. ಇವ ಹಿಂಗ್ಯಾಕಾದ, ಇವ ಯಾಕೆ ಹಿಂಗಾದ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರವ್ರ ಕರ್ಮ. ಹಂಗಾದ್ರ ಪುಣ್ಯದ ಕರ್ಮದ ಫಲ ವಿಭಜನೆ ಮಾಡಿ ಕೂಡ ಅವ್ರು ಯಾರ ಬೇಕಲ್ಲ, ಅದಕ್ಕೊಂದು ಒಂದು ಒಂದು ವ್ಯವಸ್ಥೆ. ಹಂಗಾದ್ರ ಅವ ದಾತ ಅದಾನ. ದಾತ ಅಂತಂದ್ರ ಎಷ್ಟು ದಾತ ಅದನಂದ್ರ ಯಾವ ಜೀವಿಗಳಿಗೂ ಹೆಚ್ಚು ಕಡಿಮೆ. ಈ ಶರೀರಕ್ಕೆ ಮರಣ ಆಗ್ತೈತಿ, ನಂದ ಅಂತ ನಾ ಅಂತಂದ್ರ ನಾನ ಅಂತ ನಾ ಹೆಂದು ಹೋಗ್ತಾನ ಅನ್ನೋದ ನನಗ್ ಗೊತ್ತ. ಅವಾಗ ಇದ್ರನ್ನ ಎಂದ್ ಹತ್ಕೊಡ್ಬೇಕು ಅನ್ನೋದ್ ನೋಡು. ಹಂಗಾದ್ರೆ ನಂದೊಂದು ಆದ್ರ ಆಗಲಿ, ನಿಮ್ದ ನಿಮ್ ಸಜ್ಜನ ಐತಿ, ಅದು ನಿಮಗ್ ಗೊತ್ತಿಲ್ಲ ಕರೆ ಅವಾಗ ಗೊತ್ತೈತಿ ನಿಮ್ಮನ್ನ ಹೆಂಗ್ ಹತ್ಕೊಡ್ಬೇಕು. ಎಷ್ಟು ವಚಾ ಬಂದಿ ಐತಿ ಅಂದ್ರೆ ಜೀವ ತೆಗಿ ಕೆಡ್ಸ್ಕೋಲ್ಲ. ಜೀವ ಏನ್ ಮಾಡ್ತಾನೋ ಯಾವಾಗ ಬರ್ತೈತಿ ಬರ್ಲಿ ಹೇಳ, ಅದಕ್ಕೆಲ್ಲ ನಾವು ಸಜ್ಜ. ಈ ಕಡೆ ಅಲ್ಲ, ನಮ್ ಕಡೆ ಮಂದಿಟ್ಟು ಬಿರುಸಲಿ ಮಾತಾಡ್ತೈತಿ. ದೇವ್ರಿಗಂತೂ ಹೊರ ನಿಮ್ಮಂತವ್ರಿಗೆ ಗಂಜಾರ ದೇವ್ರಿಗಂತೂ ಹೊರ ಅರ್ಲಿ ಬೇಕಾದ ಯಾವ ಪಾಪಾರಿ ಅವನು ನೋಡ್ಯಾನು, ಪುಣ್ಯರಿ ಅವನು ತೆಗಿಸಿ. ಹಿಂಗಾಕತಿ ಇದೊಂದು ಮುಂದೊಂದು ದಿನ ಅವನಿಗೆ ವಿಪರೀತ ಬತ್ತ ಅಂದ್ರ ಗುಡಿ ಕಡೆ ಮುಚ್ಚಿ ಮಾಡ್ತಾನೆ. ಯಾಕೋ ಎಲ್ಲಿ ಆ ದೇವ್ರಿರ್ತೈತಿ ಎಲ್ಲ ನಾನ್ ಆ ಗಣಿಕರಿ ಎಲ್ಲ ಟೈಮ್ ಬಂದವು ದೇವ್ರ ಕೈ ಅದೆಲ್ಲ ಮುಗಿಯಾಕೋ ನಿನ್ ಎಷ್ಟು ಪವಿತ್ರ ಮಾಡ್ತಾನ. ಗೊತ್ತ ಬಂದ್ಗಿರಿ ಮುಗಿಲಾಕ ಗೊತ್ತೈತಿ ಯಾನಾರಿ ಆಗೋಣ ಗಿರಿ. ಹಂಗಾದ್ರ ದಾತ ನೋಡ್ರಿ ಎಷ್ಟು ನಮ್ಮನ್ನು ವ್ಯವಸ್ಥೆ ಸುಮ್ಮನೆ ಇದ್ದ ಹೋಗ್ಬಿಡ್ದ ಆಕ್ಸಿಡೆಂಟ್ ಹಾಕೊಂಡು ಕಾಲ್ ಪುಣ್ಯದ ಫಲ ಹೋತು, ಪಾಪದ ಫಲ ಉಣಾವತ್ತು. ವಿಭಜನೆ ಯಾರು ಮಾಡಿಕೊಟ್ಟ? ಇಲ್ಲೊಬ್ಬ ಅವ್ ಪಟ್ ಮೇಲೆ ಕುಣಿಸ್ಕೊಂಡು ಹೋದವನ ಅವನ ಮಾತು ಕೇಳಿದ್ನಿ. ಅವನ್ ನಿಮಿತ್ತಟ್ಟ ಪ್ರಾರಬ್ಧ ಭೋಗ ಯಾವುದೋ ನಿಮಿತ್ತಿಲ್ಲದ ನಮಗ್ ಉಣಿಸುದಿಲ್ಲ. ಸುಖ ಆದ್ರೂ ಒಂದು ನಿಮಿತ್ತಿದಿಂದಲೇ ಉಣಿಸ್ತೈತಿ, ಪಾಪ ಆದ್ರೂ ನಿಮಿತ್ತ. ಅದನ್ನ ಆ ನಿಮಿತ್ತಿಗೆ ಆದ ಹೊತ್ತಿಗೆ ಯಾಕಾಗ್ಬೇಕಪ್ಪ? ಕಾಯಮ ಪಕ್ವಾಗಿ ಬಂದಿರ್ತೈತಿ. ಅದನ್ನ ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆತಿದ್ರು, ಅದ್ರ ಪಾಪದ ಫಲ ಉಂಡತಿರು. ಏನು ಕಲ್ಪನಾ ಇಲ್ಲದ ನಾವ್ ಇಲ್ಲಿ ಜೀವನ ಮಾಡ್ತೀವಿ ಅಂತಂದ್ರೆ ನಮಗ್ ಮನುಷ್ಯರ ಅಂತ ಅನ್ಲಾಕ ಏನೈತಿ? ಏನೂ ಇಲ್ಲ. ಈಗ ಹೇಳಿದ್ದೆಲ್ಲ ಏನ ಸತ್ತು ಏನ ಸುಳ್ಳು? ನಾನು ಹೇಳುವಾರೆ ಅಂದ್ರೆ ಹಾಳು ಮಾಡಿ ಸುಳ್ಳು ಇರ್ಬೇಕು ಅಂತ ನಾವೆಷ್ಟೋ ತಪ್ಪು ಇರ್ಬೋದು. ನಾವ್ ತಪ್ಪು ನಮ್ ಬುದ್ಧಿಗೆ ತಿಳಿಲ್ಲ ಅಂದ್ರೆ ಏನ್ ಹೇಳ್ತಾನ? ಅವ ಸಕಲ ಜೀವಿಗಳಿಗೆ ಹೃದಯ ತುಂಬಿ
ದಯಾಪಾರಿ ಅದಾನಂತಂದ್ರ ಸಕಲ ಜೀವಿಗಳಿಗೆ ಅದರೊಳಗ ಮನುಕುಲಕ್ಕ ಇದು ಒಳಿತಾಗಲಿ ಅಂತ ಗೀತಾ ಬರದಾನ ಹೊರತಾಗಿ ಸುಮ್ಮನೆ ಬರದಲ್ಲ. ಅದಕ್ಕೆ ಅವನನ್ನು ಸ್ಮರಣೆ ಮಾಡ್ಬೇಕು. ಅದಕ್ಕಾಗಿ ದಾತ ಅನ್ನೋದ ಇಷ್ಟು ವಿಭಜಿತ ವೇದ್ಯಂ ಪವಿತ್ರ. ಹಂಗಾದ್ರ ಅವ ಇಷ್ಟೆಲ್ಲ ಮಾಡ್ಯಾನ, ಯಾನಾರ ಅವ್ನ ಜೊತೆ ಕಡಿಮೆ ಇರ್ಬೇಕಲ್ಲ ಅಂತಂದ್ರ ಪವಿತ್ರದಾನ. ಇಷ್ಟೆಲ್ಲ ಮಾಡಿರ್ನು ಯಾವ ದೋಷನೂ ಹಚ್ಕೊಳ್ದಂಗ. ನಿನ್ನ ಪಾಪ ಪುಣ್ಯ ಅವಾಗ ಧ್ವಜ ಕುಡುದು ಇದು ಮಾಡುದು ಇಂತ ಏನ್ ಮಾಡಂಗಿಲ್ಲ. ನಿನಕ ಕೊಟ್ಟರು ಮತ್ತ ಪರಮಾತ್ಮ ಅನ್ಸ್ಕೊಂಡವ್ ಮತ್ತ ಅವಾಗ ಒಂದಿಟ್ಟು ಕೆಟ್ಟ ಇತ್ತಂದ್ರ ಚಲೋ ಮಾಡ್ಬೇಕಲ್ಲ ಅಂತಂದ್ರ ಸೃಷ್ಟಿ ನಿಯಮವನ್ನು ಒಂದು ಕಾನೂನಕ್ಕೆ ಒಳಪಡಿಸ್ಯಾನಂದ್ರ ನಿನಗ ಬರಂಗ್ ಮಾಡ್ಯಾನು. ನೀ ವಿಶೇಷ ಪುಣ್ಯ ಮಾಡಿದೆ ಅಂದ್ರ ನಿನ್ನನ್ನು ಅದರಿಂದ ಕಡ್ಯಾಕ್ ಮಾಡ. ವಿಶೇಷ ಪುಣ್ಯ ಮಾಡಿದೆ ಅಂತಂದ್ರ ಕಡ್ಯಾಕ್ ಮಾಡ. ಇಷ್ಟು ಮಾತ್ರ. ಮತ್ ಸಾಮಾನ್ಯವಾಗಿದ್ದ ದೇವ್ರು ನನಗ್ ಹಿಂಗ ತಂದ್ರ ಅವ್ ಹೆಂಗ್ ದೇವ್ರು ಅನ್ನೋದಪ್ಪ ಅಂತ ಹಿಂಗೂ ಅತಾರ ಮಂದಿ. ಹಂಗ್ಯಾಕೆ ದೇವ್ರ ಅನ್ನೋದು? ನಮ್ಮನ್ನ ಹಿಂಗ್ ಮಾಡುದ ದೇವ್ರ ಅಂದಿದ್ ನಾ ಕೆಟ್ಟ ಮಾಡಿದ್ರು ಸಹಿಸ್ಬೇಕ, ಚಲೋ ಮಾಡಿದ್ರು ಸಹಿಸ್ಬೇಕು, ಹಿಂಗೂ ಮಂದಿ ಇರ್ತೈತಿ. ಹಂಗಾದ್ರ ಹಂಗಿಲ್ಲ. ಸಾಮಾನ್ಯವಾಗಿ ಒಮ್ಮೆ ಏನ್ ಅದ ಶಾಂಕ್ಷನ್ ಆಗಿರ್ತೈತಿ ಅದನ್ನ ಉಣುದು. ಅದ ಬ್ಯಾಡ ಅಂತ ನಿನ್ನಲ್ಲಿ ಇತ್ತಂದ್ರ ವಿಶೇಷವಾಗಿ ಮಾಡು. ಅದಕ್ಕೆ ರಕ್ಷಣೆ ಮಾಡ. ಅನನ್ಯಶ್ಚಿಂತ ಎಂತೋ ಮಾಂ ಯೇ ಜನಃ ಪರ್ಯುಪಾಸತಿ ಯೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಇನ್ ಮುಂದೆ ಹೇಳ. ಹಂಗಾದ್ರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡೋದ್ರಿಂದ ಹಿನ್ನೆಲೆ ಭಗವಂತನ ಒಂದು ಬಿಗುಬಂಧ. ನಾವ ಆ ಬಿಗುಬಂಧನ ಕಲ್ಪನೆಗೆ ತಂದು ಕೊಡಾಕತ್ತಾನು. ಆ ಕಲ್ಪನೆಯಿಂದ ಏನ ಮಾಡ್ಬೇಕಾಗೈತಿ? ನಮ್ಮ ಬದುಕು ಸುಂದರಗೊಳಿಸ್ಲಾಕ ಎಷ್ಟೋ ಆಯಾಮಗಳದಾವ. ಸುಂದರಗೊಳಿಸ್ಕೊಬೇಕು. ಅದೆಲ್ಲೈತಿ ಇದೆಲ್ಲೈತಿ ಹಿಂಗ ಅಂದಿವತ್ರ ಹಂಗೇನಿಲ್ಲ. ಅದ್ರ ಬಿಗುಬಂಧನ ಅಷ್ಟೈತಿ ಅಂತ ಹೇಳ್ತಾನು. ಇನ್ನು ಇದ್ರ ಮುಂದ ವೇದ್ಯಂ ಪವಿತ್ರ ಓಂಕಾರ ರೋಗ್ಯಜು ಸಾಮವೇದ ಅಂತ ಹೇಳ್ತಾನೆ. ಎಲ್ಲ ಹೇಳ್ಬೇಕಾದ್ರೆ ಈ 7 ಮತ್ತ ಚಟುವಟಿಕೆನು ಒಂದು ಕಾಯಂ ನಿಗದಿ ಬೇಕಲ್ಲ. ಕೇಳಾಕತ್ತೇರಿ, ನಾ ಹೇಳಾಕತ್ತೀನಿ, ನನಗೂ ಲಯ ಬಂದು ಇನ್ನೊಂದ್ ತಾಸು ಹೇಳಿ ನೀವು ಇನ್ನೊಂದ್ ತಾಸು ಕೂತೀರಿ ಅಂದ್ರ ಮನಿ ಚಟುವಟಿಕೆಗಳು ಬೇಕಲ್ಲ. ಅವಾಗ ಏನೋ ಲಯ ಏರಿರ್ಬೇಕು. ನಮ್ಮದಾಗ ಯಾರು ಮಾಡವ್ರ ನಡಿ. ಅವ್ ಯಾವಾಗ ಹೇಳ್ತಕ್ಕ ಹೇಳ್ಕೊತ ತಮ್ಮ ಲಯ ಬೀಳ್ತಂದ್ರ ತಾನ ಎದ್ದು ನಡಿ ಹೋಗುನು ಅಂದ್ರ ಹಂಗಿಲ್ಲ. ನನಗೂ ಒಂದು ಕಾಯಮದ ನಿಗದಿ ಬೇಕು, ನಿಮಗೂ ಕಾಯಂ ಅಂದ್ರ ಒಂದು ತಾಸು ಆತ್ಮ. ಎಷ್ಟು ಪವಿತ್ರ ಹೃದಯದವರಾಗಿದ್ದೀವಿ ನಾವೀಗ. ಒಂದು ತಾಸು ಎಷ್ಟೋ ನಮ್ಮ ಜೀವನಕ್ಕೆ ಸೌಲಭ್ಯವಾದಂತ ಗುಣಗಳನ್ನು ಹೇಳನು. ಅದರಿಂದ ನಮ್ಮ ಬದುಕ ಈಗಿನ ಕಾಲದಾಗ ಯಾರಿಗೇನು ಕೊರತಿಲ್ಲ. ಈ ಮಾತುಗಳ ಕೊರತಿದಾವ. ಈ ಕಾಲದಾಗ ಏನ್ ವಿದ್ಯಾದಿಂದ ನಾವು ಎಷ್ಟೋ ಉನ್ನತಕ್ಕೆ ಹೋಗಿದ್ವು, ಆರ್ಥಿಕತೆಯಿಂದ ಉನ್ನತಕ್ಕೆ ಹೋಗಿದ್ವು. ಏನ ಮಾಡಿದ್ರು 4 ಮಾತುಗಳಿಂದ ಕೊರತೆ ಆಗೈತಿ ಅಂದ್ರ ಭಗವಂತ 4 ಮಾತುಗಳನ್ನು ನಮ್ಗೆ ಎಷ್ಟೋ ಒಳಿತಾನೆ ಹೇಳ್ತಾನೆ. ಇನ್ನೂ ಹೇಳಾವನು. ಅವ್ರ ನಾಳೆ ಕೇಳುವಂತೆ.